ಸೊ ಇವತ್ತು ನಾನು ನಿಮ್ಗೆ ಏನು ಇಷ್ಟು ಚೆನ್ನಾಗಿ ಬಂದಿದೆ ಕುರ್ತಿ ಡಿಸೈನ್ ಆಗಿ ಪ್ಲಸ್ ಹಾಗೆ ಇದ್ರಲ್ಲಿ ಬಟ್ಟೆ ಕಡಿಮೆ ಇತ್ತು, ಲೆಂತ್ ಜಾಸ್ತಿ ಮಾಡಿದೀನಿ, ಸ್ಲೀವ್ಗೆಲ್ಲ ಈ ತರ ಪಟ್ಟಿ ಕೊಟ್ಟು ಹಾಗೆ ಈ ರೀತಿ ಎಂಬ್ರಾಯ್ಡ್ರಿ ಬಂದಿರದೆ. ಸೊ ಈ ಕುರ್ತಿನ ಹೇಗೆ ಸ್ಟಿಚ್ ಮಾಡಿದೀನಿ, ಹಾಗೆ ಇದಕ್ಕೆ ನಾನು ಬಾಡಿ ಮೆಷರ್ಮೆಂಟ್ ಏನೇನು ತಗೊಂಡೆ, ಪರ್ಫೆಕ್ಟ್ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು, ಹಾಗೆ ಇದನ್ನ ಹೇಗೆ ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಎಲ್ಲಾನು ವಿಡಿಯೋ ಮಾಡಿದೀನಿ. ಫಸ್ಟ್ ಪಾರ್ಟ್ ಅಲ್ಲಿ ಇದಕ್ಕೆ ನಾನು ಬಾಡಿ ಮೆಷರ್ಮೆಂಟ್ ಯಾವ್ದು ತಗೊಂಡಿದ್ದೀನಿ, ಹೇಗೆ ತಗೊಳ್ಬೇಕು, ಪರ್ಫೆಕ್ಟ್ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಬೇಕು ಅನ್ನೋದು ತಗೊಂಡು ಕಟಿಂಗ್ ಮಾಡಿರೋದು ಒಂದು ಪಾರ್ಟು. ಸೊ ಇದ್ರ ಕಂಪ್ಲೀಟ್ ಸ್ಟಿಚಿಂಗು, ಸೊ ಇದನ್ನೆಲ್ಲ ನಾನು ಹೇಗೆ ಅಟ್ಯಾಚ್ ಮಾಡ್ಕೊಂಡೆ, ಇಷ್ಟು ಫಿನಿಶಿಂಗ್ ನೀಟಾಗಿ ಹೇಗೆ ಬಂತು, ಇದ್ರ ಸ್ಟಿಚಿಂಗ್ ನ ಕಂಪ್ಲೀಟ್ ಆಗಿ 2ನೇ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತಾ ಇದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇದರ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು, ಕಟಿಂಗ್ ಹೇಗೆ ಮಾಡೋದು. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನನಗೆ ಒಂದು ಕುರ್ತಿ ರೆಡಿ ಮಾಡ್ಕೊಳ್ತಾ ಇದ್ರಿ, ಟಾಪ್. ಸೊ ಈ ಟಾಪ್ ನಾನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ, ಸೊ ಡ್ರೆಸ್ ಪೀಸ್ ಬಂದಾಗ ಅದರಲ್ಲಿ ಕೆಲವೊಂದು ಟಾಪ್ ಅಲ್ಲಿ ಲೆಂತ್ ಕಡಿಮೆ ಇರುತ್ತೆ. ಸೊ ಅದನ್ನೆಲ್ಲ ನಾನು ಹೆಂಗ್ ಲೆಂತ್ ಜಾಸ್ತಿ ಮಾಡ್ಕೊಳ್ತೀನಿ, ಟಾಪ್ ಅಲ್ಲಿ ಲೆಂತ್ ಕಡಿಮೆ ಇದ್ರು, ಟಾಪ್ ಪೀಸ್ ಏನ್ ಬರುತ್ತೆ ಅದ್ರಲ್ಲಿ ಲೆಂತ್ ಕಡಿಮೆ ಇದ್ರು ಅದನ್ನ ನಾನು ಜಾಸ್ತಿ ಮಾಡ್ಕೊಳ್ತೀನಿ, ಹೆಂಗ್ ಮಾಡ್ಕೊಳ್ತೀನಿ. ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಇವತ್ತು ಕುರ್ತಿ ವಿಡಿಯೋ. ಸೊ ನಿಮ್ಗೆ ಹೇಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು, ಕುರ್ತಿಗೆ ಯಾವ್ಯಾವ ಬಾಡಿ ಮೆಷರ್ಮೆಂಟ್ ಬೇಕು, ಹಾಗೆ ಅದನ್ನ ಹೇಗೆ ಕಟಿಂಗ್ ಮಾಡೋದು ಅಂತ ಒಂದು ಪಾರ್ಟ್ ಮಾಡ್ತೀನಿ. ಸೊ ಇನ್ನೊಂದು ಪಾರ್ಟ್ ಅಲ್ಲಿ ಇದ್ರ ಕಂಟಿನ್ಯೂಸ್ ಸ್ಟಿಚಿಂಗ್ ಅಲ್ಲಿ ನೀವು ಕಲಿಯೋದು ಬಹಳಷ್ಟಿದೆ. ಸೊ ಸ್ಟಿಚಿಂಗ್ ಪಾರ್ಟ್ ನ ಮಿಸ್ ಮಾಡ್ಕೊಬೇಡಿ. ಸೊ ಎರಡನ್ನು 1 by 1, ಒಂದು ಪಾರ್ಟ್ ಕಟಿಂಗ್, ಒಂದು ಪಾರ್ಟ್ ಸ್ಟಿಚಿಂಗ್. ಒಂದು ಪಾರ್ಟ್ ಅಲ್ಲಿ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು, ಹಾಗೆ ಕಟಿಂಗ್ ಹೇಗೆ ಮಾಡೋದು. ಇನ್ನೊಂದು ಪಾರ್ಟ್ ಅಲ್ಲಿ ಸ್ಟಿಚಿಂಗ್ ಯಾವ ರೀತಿ ಮಾಡ್ತೀನಿ, ಸೊ ಏನೇನೆಲ್ಲ ನಾನು ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಕೆಲವೊಂದಷ್ಟು ಲೆಂತ್ ಕಡಿಮೆ ಇದ್ರೆ ಅದನ್ನ ಜಾಸ್ತಿ ಹೇಗೆ ಮಾಡ್ಕೊಳ್ಳೋದು, ಸ್ವಲ್ಪ ಸ್ಲೀವ್ಗೆಲ್ಲ ನಾವು ಪಟ್ಟಿ ಡಿಸೈನ್ ಅದನ್ನೆಲ್ಲ ಹೇಗೆ ಕಟ್ ಮಾಡ್ಕೊಳ್ಳೋದು, ಸ್ಟಿಚಿಂಗ್ ಮಾಡ್ಕೊಳ್ಳೋದು ಹೇಗೆ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. 2 ವಿಡಿಯೋನು ಮಿಸ್ ಮಾಡ್ದಿರ ನೋಡಿ. ಬನ್ನಿ ಶುರು ಮಾಡೋಣ. ಟಾಪಿಕ್ ನ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ. ಸೊ ಹಾಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ 3rd ಬ್ಯಾಚ್ ಮೇ 23ನೇ ತಾರೀಕಿಂದ ಶುರುವಾಗ್ತಾ ಇದೆ. 3rd ಬ್ಯಾಚ್ ಮೇ 23ನೇ ತಾರೀಕಿಂದ. ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ 3rd ಬ್ಯಾಚ್ಗೆ ಜಾಯಿನ್ ಆಗ್ಲಿಕ್ಕೆ, ಸೊ ಅವರೆಲ್ಲ ಖಂಡಿತ ಜಾಯಿನ್ ಆಗ್ಬೋದು. ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ. ಯಾರು ನೋಡಿಲ್ಲ ಅವರು ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವು ಲಿಂಕ್ ಬೇಕಂತ ಕೇಳಿದ್ರೆ ಖಂಡಿತ ಅಲ್ಲಿ ಕೂಡ ಲಿಂಕ್ ಕಳ್ಸಿಕೊಡ್ತೀವಿ. ಮೇ 23ನೇ ತಾರೀಕು ಸೇರ್ಕೊಳ್ಳೋರು ಯಾರಾದ್ರೂ ಇದ್ರೆ ಮೇ 23ನೇ ತಾರೀಕು ಒಳಗಡೆ ಸೇರ್ಕೊಳ್ಳಿ. ಆಫ್ಟರ್ ಜಾಯಿನ್ ಆದ್ರೆ ಡೇಟ್ ಮುಗ್ದೋದ್ಮೇಲೂ ಕೆಲವರು ಮೇಡಮ್ ನಾವು ಸೇರ್ಕೊಳ್ತೀವಿ ತಗೊಳ್ಳಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತೀರಾ. ನಮಗೂ ಬೇಜಾರಾಗುತ್ತೆ ಅವಾಯ್ಡ್ ಮಾಡಕ್ಕೆ. ಬಟ್ ನಿಮ್ಗೆ ಒಂದೇ ಸರಿ ವಿಡಿಯೋಸ್ ಎಲ್ಲ ಕಳ್ಸಿದ್ರೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಮತ್ತೆ ಇನ್ನೊಂದು ಡೌಟ್ಸ್ಗೆ ಸರಿಯಾಗಿ ಕ್ಲಾರಿಫಿಕೇಶನ್ ಸಿಗಲ್ಲ. ಹಾಗೆ ನಿಮ್ಗೆ ಮೆಂಟಲಿ ನಿಮ್ಗೆ ಹೆವಿ ಆಗುತ್ತೆ, ಒಂದೇ ಸರಿ ಮಾಡೋದು ಮೆಂಟಲಿ ಹೆವಿ ಆಗುತ್ತೆ. 1 by 1 ಸ್ಟೆಪ್ ಬೈ ಸ್ಟೆಪ್ ಕಲ್ತ್ರೆ ನಿಮ್ಗೆ ಬಹಳ ಒಳ್ಳೇದು. ಇವಾಗ ನೋಡಿ, ಟಿಫನ್ ಮತ್ತೆ ಊಟ ಎರಡು ಒಟ್ಟಿಗೆ ಕೊಟ್ಬಿಡ್ತೀನಿ ಅಂತ ಅಂದ್ರೆ ಆಗಲ್ಲ. ಟಿಫನ್ ಟೈಮ್ಗೆ ಟಿಫನ್ ತಿನ್ಬೇಕು, ಊಟ ಟೈಮ್ಗೆ ಊಟ ತಿನ್ಬೇಕಲ್ವಾ. ಹಾಗಾಗಿ ಎಲ್ರಿಗೂ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ಮೇ 23ನೇ ತಾರೀಕು ಯಾರ್ಯಾರಿಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆ ಮೇ 23ನೇ ತಾರೀಕು ಒಳಗಡೆ ಜಾಯಿನ್ ಆಗಿ. ಅದರ್ವೈಸ್ ಪ್ಲೀಸ್ ಅದಾದ್ಮೇಲೆ ದಯವಿಟ್ಟು ರಿಕ್ವೆಸ್ಟ್ ಮಾಡಬೇಡಿ. ನೆಕ್ಸ್ಟ್ ಬ್ಯಾಚ್ ಕೆಲವರೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಿದ್ದೀರಾ 4th 5th ಎಲ್ಲ ಶುರು ಮಾಡ್ತೀರಾ ಅಂತ. ಖಂಡಿತ 4th ಶುರು ಮಾಡ್ತೀನಿ. 5th ಬಗ್ಗೆ ಗೊತ್ತಿಲ್ಲ, 4th ಶುರು ಮಾಡ್ತೀನಿ. 4th ಶುರು ಆದ್ಮೇಲೆ 5th ಬಗ್ಗೆ ಯೋಚನೆ ಮಾಡೋಣ. ಇವಾಗ ಸದ್ಯಕ್ಕೆ 4th ಬ್ಯಾಚ್ ಅಂತ ಓಪನ್ ಮಾಡ್ತೀನಿ. ಬಟ್ ಮೇ 23ನೇ ತಾರೀಕು 3rd ಬ್ಯಾಚ್ ಓಪನ್ ಆಗ್ತಾ ಇದೆ. 1st ಬ್ಯಾಚ್ 2nd ಬ್ಯಾಚ್ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. 3rd ಬ್ಯಾಚ್ ಮೇ 23ನೇ ತಾರೀಕು ಯಾರ್ಯಾರು ಜಾಯಿನ್ ಆಗ್ತಾರೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ, ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಓಕೆನಾ. ಸೊ ಬನ್ನಿ ಇವಾಗ ಟಾಪಿಕ್ ಶುರು ಮಾಡೋಣ. ಕುರ್ತಿಗೆ ನಮ್ಗೆ ಏನೇನೆಲ್ಲ ಮೆಷರ್ಮೆಂಟ್ ಬೇಕು, ಕುರ್ತಿಗೆ ಏನೇನು ಮೆಷರ್ಮೆಂಟ್ ಬೇಕು. ಫಸ್ಟ್ ಲೆಂತ್. ಸೊ ಲೆಂತ್ ಹೇಗೆ ತಗೊಳ್ಳೋದು, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ನೋಡಿ, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ, ಈ ಪ್ಲೇಸ್ ಇರುತ್ತೆ ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಶೋಲ್ಡರ್ ಅಟ್ಯಾಚ್ ಆಗುತ್ತೆ. ಈ ಶೋಲ್ಡರ್ ಇಂದ ಕಫ್ ಮೇಲೆ ಬರ್ಲಿ, ಟೇಪ್ ಏನಿದೆ ಇದು ನಮ್ಮ ಕಫ್ ಮೇಲೆ ಬರ್ಲಿ. ಸೊ ಬಂದು ಇಲ್ಲಿ ಕೆಳಗಡೆ ಟೇಪ್ ನಿಮ್ಗೆ ಎಷ್ಟು ಲೆಂತ್ ಕ್ಯಾಮ್ರಾದಲ್ಲಿ ಕವರ್ ಆಗ್ತಾ ಇಲ್ಲ, ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ನೀವು ಕೆಳಗಡೆವರೆಗೂ ಉದ್ದ ತಗೊಳ್ಬೇಕು. ಸಾಮಾನ್ಯ ಮಂಡಿಯಿಂದ 1 ಇಂಚ್ ಅಥವಾ 2 ಇಂಚ್ ಕೆಳಗಡೆ ತಗೊಳ್ಬಹುದು. ಕೆಲವರು ಮಂಡಿ ಕರೆಕ್ಟ್ ಆಗಿ ಹಾಕೊಳ್ತಾರೆ, ಅದು ನಿಮ್ ಇಷ್ಟ, ಓಕೆನಾ. ಸೊ ಇವಾಗ ನನ್ನ ಕುರ್ತಿಯ ಲೆಂತ್ ಬಂದು 40 ಇಂಚು. ಸೊ ನಾನು 1-2 ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ಬೇಕು ಅಂತೀನಿ. ಏನಕ್ಕಂದ್ರೆ ನಾನು ಕುರ್ತೀಸ್ ಎಲ್ಲ ಸ್ವಲ್ಪ ಲಾಂಗ್ ಹಾಕ್ತೀನಿ, ನನಗೆ ಅದಿಷ್ಟ. ತುಂಬಾ ತುಂಡ ಹಾಕೋದು ನನಗೆ ಇಷ್ಟ ಆಗಲ್ಲ.
ನಾನು ಇಲ್ಲೇನ್ ಮಾಡ್ತೀನಿ, 42 ಇಂಚು ಕುರ್ತಿಯ ಲೆಂತ್ 42 ಇಂಚ್ ತಗೊಳ್ತೀನಿ, 42 ಇಂಚು. ಸೊ ನೆಕ್ಸ್ಟ್ ನಮ್ಗೆ ಬೇಕಾಗಿರುವಂತದ್ದು ಶೋಲ್ಡರ್. ಶೋಲ್ಡರ್ ಹೇಗೆ ತಗೊಳ್ಳೋದು ನೋಡಿ, ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿದೆಯಲ್ಲ. ಸೊ ಇದು ಬಂದು ಎಲ್ ಸೈಜ್, ನನ್ನ ನೆಕ್ಸ್ಟ್ ಸೈಜ್, ಸಾರಿ ಇದು ಬಂದು ಎಕ್ಸೆಲ್, ನಾನು ಎಲ್ ಸೈಜು. ನಾನು ಹಾಕಿರುವುದು ರೆಡಿಮೇಡ್ ಕುರ್ತಿ. ಸೊ ಇದು ಬಂದು ನನಗಿನ್ನ ನೆಕ್ಸ್ಟ್ ಸೈಜು, ಓಕೆನಾ. ಸೊ ಇದು ಶೋಲ್ಡರ್ ಬಂದು ಇಲ್ಲಿ ಕೂತಿದೆ. ಸೊ ಇಲ್ಲಿ ಕೂತ್ಕೋಬಾರ್ದು ನೋಡಿ, ಇಲ್ಲಿ ಕೂತ್ಕೊಳ್ಬೇಕು. ಒಂದು ಸ್ಲೀವ್ ಅಟ್ಯಾಚ್ ಇಂದ ಇನ್ನೊಂದು ಸ್ಲೀವ್ ಅಟ್ಯಾಚ್ಗೆ ನಾವು ಮೆಷರ್ ತಗೊಳ್ಬೇಕು ಶೋಲ್ಡರ್ದು. ಸೊ ಕೆಲವ್ರದ್ದು ಏನಾಗುತ್ತೆ, ನಾನು ಎಲ್ ಸೈಜ್ ಬಟ್ ನಾನು ಎಕ್ಸೆಲ್ ತಗೊಂಡಿದ್ದೀನಿ, ನನಗೆ ಟಾಪ್ ಇಷ್ಟ ಆಯ್ತು ಅಂತ. ಅದೇನಾಗಿದೆ, ಶೋಲ್ಡರ್ ಬಂದು ಇಲ್ಲಿ ಕೂತಿದೆ. ಇಷ್ಟಿದ್ರೆ ಓಕೆ. ಕೆಲವ್ರು ಏನ್ ಮಾಡ್ತಾರೆ, ಸ್ಮಾಲ್ ಸೈಜ್ ಇರೋರು ಎಕ್ಸೆಲ್ ತಗೊಳ್ತಾರೆ. ಸೊ ಅವರು ಶೋಲ್ಡರ್ ಎಲ್ಲಿ ಕೂತಿರುತ್ತೆ, ಇಲ್ಲಿ ಕೂತಿರುತ್ತೆ, ಅವ್ರ ಸ್ಲೀವೇ ಬೇಡ, ಶೋಲ್ಡರೇ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ನೀವು ಏನ್ ಮಾಡ್ಬೇಕು, ಅವಾಗ ಈ ತರ ಕನ್ಫ್ಯೂಷನ್ ಆದಾಗ ಏನ್ ಮಾಡ್ಬೇಕು, ಸೊ ಇಲ್ಲಿ ಕಂಕ್ಲ್ ಇರುತ್ತಲ್ಲ, ಈ ಕಂಕ್ಲ ನೇರ ನೋಡಿ ಇಲ್ಲಿ ಬರುತ್ತೆ. ಈ ಕಂಕ್ಲ್ ಏನಿದೆ ಆ ತರ ನಿಮ್ ಕನ್ಫ್ಯೂಷನ್ ಆದಾಗ ಈ ಕಂಕ್ಲಿಂದ ನೇರ ಇಲ್ಲಿ ಬರುತ್ತೆ. ಸೊ ಅಂದ್ರೆ ಇವಾಗ ಏನಿದೆ ಶೋಲ್ಡರ್, ಆ ಶೋಲ್ಡರ್ಗಿನ್ನ ಹಾಫ್ ಇಂಚ್, ಈ ಕಡೆ ಹಾಫ್ ಇಂಚ್, ಈ ಕಡೆ ಹಾಫ್ ಇಂಚ್ ಕಡಿಮೆ. ಇದು ಇಲ್ಲೇ ಕೂತಿರ್ಲಿ ಶೋಲ್ಡರ್, ಬಟ್ ನೀವು ನಿಮ್ ಕಂಕ್ಲ್ ಏನಿರುತ್ತೆ ಸೊ ನೇರ ಆ ತರ ತಗೊಳ್ಬೇಕು. ಸೊ ನಂದು ಶೋಲ್ಡರ್ ಎಷ್ಟಿದೆ, ಹದಿನೈದೂವರೆ ಇಂಚ್ ಇದೆ. ಸೊ ಇದ್ರ ಪ್ರಕಾರ ಇದು 17 ಇಂಚು ಬರುತ್ತೆ. ಸೊ ನಂದಿರೋದು 15.5 ಇಂಚು. ಸೊ ಶೋಲ್ಡರ್ ಬಂದು 15.5 ಇಂಚು. ಸೊ ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಅಪ್ಪರ್ ಚೆಸ್ಟ್. ಅಪ್ಪರ್ ಚೆಸ್ಟ್ ಎಲ್ಲಿ ತಗೊಳ್ಳೋದು ಮೆಷರ್ಮೆಂಟ್ನ, ನಮ್ಮ ಕಂಕ್ಲ್ ಇರುತ್ತಲ್ಲ ಇಲ್ಲಿ ಬರುತ್ತೆ. ಸೊ ಚೆಸ್ಟ್ ಅಂದಿದ ತಕ್ಷಣ ಎಲ್ರಿಗೂ ಫಸ್ಟ್ ಮೈಂಡಲ್ಲಿ ಬರೋದು ಇಲ್ಲಿ. ಅಪ್ಪರ್ ಚೆಸ್ಟ್ ಬೇರೆ, ಮಿಡಲ್ ಚೆಸ್ಟ್ ಬೇರೆ. ಇದು ಬಂದು ಮಿಡಲ್ ಚೆಸ್ಟ್, ಅಪ್ಪರ್ ಚೆಸ್ಟ್ ಇಲ್ಲಿ ಬರುತ್ತೆ. ಸೊ ಈ ತರ ಟೇಪ್ ಇಟ್ಕೊಂಡು ಫ್ರೀ ಬಿಡ್ಬೇಕು ಹ್ಯಾಂಡು. ಹಿಂಗೆ ಕೈಯಲ್ಲೇ ಎತ್ತಿದ್ರೆ ಈ ಸೈಜ್ ಅನ್ನೋದು ವೇರಿಯೇಷನ್ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಈ ರೀತಿ ಫ್ರೀ ಬಿಡಿ. ಸೊ ಫ್ರೀ ಬಿಟ್ಟಾಗ ಇಲ್ಲಿ ಎಷ್ಟು ಬಂದಿದೆ, 37 ಇಂಚ್ ಬರ್ತಾ ಇದೆ. ಸೊ ನಂದು ಅಪ್ಪರ್ ಚೆಸ್ಟ್ ಬಂದು 37. ಸೊ ನೆಕ್ಸ್ಟ್ ಮಿಡಲ್ ಚೆಸ್ಟ್ ರೌಂಡ್ ನ ಎಲ್ಲಿ ತಗೊಳ್ಳೋದು, ಮಿಡಲ್ ಚೆಸ್ಟ್ ರೌಂಡ್ ತಗೊಳಕ್ ಮುಂಚೆ ನಾವು ನಮ್ಮ ಬಸ್ ಪಾಯಿಂಟ್ ನ ಮೆಷರ್ ನ ತಗೊಳ್ಬೇಕು. ಸೊ ಬಸ್ ಪಾಯಿಂಟ್ ಯಾವ ರೀತಿ ತಗೊಳ್ಳೋದು, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿ ಟೇಪ್ ನ ಈ ರೀತಿ ಇಟ್ಕೊಳ್ಳಿ. ಸೊ ಇದು ಹೀಗೆ ಬರ್ಲಿ ನಮ್ ಕಫ್ ಮೇಲೆ. ನಮ್ ಬಸ್ ಪಾಯಿಂಟ್ ಅಥವಾ ಅಪೆಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ, ಸೊ ಅಲ್ಲಿ ನೀವು ಟೇಪ್ ನಲ್ಲಿ ತಗೊಳ್ಬೇಕು. ಸೊ ಎಷ್ಟು ಬರ್ತಾ ಇದೆ, ನಂದು 10.5 ಇಂಚು ಬರ್ತಾ ಇದೆ. ಸೊ ನೆಕ್ಸ್ಟ್ ತಗೊಳ್ಬೇಕಾಗಿರೋದು ಮಿಡಲ್ ಚೆಸ್ಟ್ ರೌಂಡ್. ಎಲ್ಲಿ ತಗೊಳ್ಬೇಕು, ನಮ್ ಬಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿ ನಾವು ಮಿಡಲ್ ಚೆಸ್ಟ್ ರೌಂಡ್ ನ ಮೆಷರ್ ತಗೊಳ್ಬೇಕು. ಸೊ ಟೇಪ್ ನ ಈ ರೀತಿ ಇಟ್ಕೊಂಡು, ಲೂಸ್ ಬಿಡಬೇಡಿ ಹಿಂದೆ ಎಲ್ಲ ನೋಡಿ, ಈ ರೀತಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಹಿಂದೆಗಡೆ ಎಲ್ಲ ಕರೆಕ್ಟ್ ಸುತ್ತಳತೆ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ನೋಡಿ ಕೆಳಗಡೆ ಎಲ್ಲೂ ಹೋಗಿಲ್ಲ, ಕರೆಕ್ಟ್ ಸುತ್ತಳತೆ ಎಲ್ಲಿದೆ ಅಲ್ಲಿದೆ. ಸೊ ಎಷ್ಟು ಬಂದಿದೆ, 37 ಇಂಚು ಸೇಮ್ ಬಂದಿದೆ. ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಜಾಸ್ತಿ ವೇರಿಯೇಷನ್ ಇಲ್ಲ, ಸೇಮ್ ಬಂದಿದೆ. ಸೊ ಇದ್ರ ಬಗ್ಗೆ ಕೆಲವ್ರಿಗೆ ಸೇಮ್ ಬರುತ್ತೆ, ಕೆಲವ್ರಿಗೆ ಎಕ್ಸ್ಟ್ರಾ ಬರುತ್ತೆ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಡೀಟೇಲ್ಡ್ ಆಗಿ ಹೇಳ್ಬೇಕು ಅದನ್ನ. ಈ ರೀತಿ ಮೆಷರ್ಮೆಂಟ್ ತಗೊಳ್ತಾ ಹೇಳಿದ್ರೆ ಅದು ಬರಲ್ಲ. ಸೊ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸುಮಾರು ಜನದ್ದು ಕಮೆಂಟ್ಸ್ ಇದೆ, ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಸೇಮ್ ಬರ್ತಿದೆ, ಏಕೆ ಹಿಂಗ್ ಬರುತ್ತೆ. ಸೊ ಇದಕ್ಕೆಲ್ಲ ನಾನು ಆನ್ಸರ್ ಕೊಡ್ತೀನಿ. ಮಿಡಲ್ ಚೆಸ್ಟ್ ರೌಂಡ್ ಆಯ್ತು. ಸೊ ನೆಕ್ಸ್ಟ್ ನಮ್ಮ ಸೊಂಟದ ಸುತ್ತಳತೆ ತಗೊಳಕ್ ಮುಂಚೆ ಸೊಂಟದ ಉದ್ದ ಎಲ್ಲಿ ಬರುತ್ತೆ ಅಂತ ನಾವು ಮೆಷರ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಾವು ಕರಿತೀವಿ ವೇಸ್ಟ್ ಲೆಂತ್. ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿ ಇಟ್ಕೊಳ್ಳಿ ಟೇಪ್ನ. ಸೊ ಕಫ್ ಮೇಲೆ ಬರಲಿ. ಸೊ ಅಲ್ಲಿಂದ
ಸೊಂಟದ ಸುತ್ತಳತೆಗೆ ನಾನು ಒಂದು ಐಡಿಯಾ ಹೇಳ್ಕೊಡ್ತೀನಿ ನೋಡಿ. ನಮ್ ಕಫು ನೋಡಿ ಇಲ್ಲಿ ಕವರ್ ಆಗುತ್ತಾ, ಇಲ್ಲಿಂದ 2 ಇಂಚು ಕೆಳಗಡೆ ನೋಡಿ, ಇಲ್ಲಿಗೆ ಕವರ್ ಆಗಿದೆ. ಸೊ ಇಲ್ಲಿಂದ 2 ಇಂಚು ಕೆಳಗಡೆ ಸೊ ನಮ್ಮ ವೇಸ್ಟ್ ಲೆಂತ್ ಬರುತ್ತೆ. ಸೊ ನಂದು ಎಷ್ಟು ಬರ್ತಾ ಇದೆ, 15 ಇಂಚು ಬರ್ತಾ ಇದೆ ವೇಸ್ಟ್ ಲೆಂತ್. ಸೊ ಇದನ್ನ ಈ ತರನಾದ್ರು ತಗೊಳ್ಬೋದು, ಅಥವಾ ಇಲ್ಲಿದೆ ನೋಡಿ, ಇಲ್ಲಿಂದ ಈ ರೀತಿ ಕಫ್ ಮೇಲಿಟ್ಟು ಇಲ್ಲಿ ಹಿಂಗ್ ತಗೊಂಡ್ರು ವೇಸ್ಟ್ ಲೆಂತ್ ಬರುತ್ತೆ. 15 ಇಂಚು ವೇಸ್ಟ್ ಲೆಂತ್ ನಂದು. ಈಗ ವೇಸ್ಟ್ ರೌಂಡ್ ತಗೊಳ್ಬೇಕು. ಸೊ ಎಲ್ಲಿಗೆ ನಾವು ವೇಸ್ಟ್ ಲೆಂತ್ ತಗೊಂಡಿದೀವಿ ಅಲ್ಲಿಗೆ ನಾವು ವೇಸ್ಟ್ ರೌಂಡ್ ತಗೊಳ್ಬೇಕು. ನಾರ್ಮಲ್ ಆಗಿ ನಿಂತ್ಕೊಳ್ಳಿ, ಹೊಟ್ಟೆ ಒಳಗೆ ಎಳ್ಕೊಳ್ಳೋದು ಅದೆಲ್ಲ ಮಾಡಬೇಡಿ. ಸೊ ಏನು ಫ್ರೀ ಇರ್ತೀವಿ ಆ ತರ ಫ್ರೀ ಇರ್ಬೇಕು. 34 ಇಂಚು ವೇಸ್ಟ್ ರೌಂಡ್. ಸೊ ನೆಕ್ಸ್ಟ್ ಒಂದು ಬೇಕಾಗಿರೋದು ಹಿಪ್ ಲೆಂತ್. ಸೊ ಇವಾಗ ಹಿಪ್ ಲೆಂತ್ ಹೇಗೆ ತಗೊಳ್ಳೋದು ಅಂತ ತೋರಿಸ್ತೀನಿ, ಓಕೆನಾ. ಫಸ್ಟ್ ಹಿಪ್ ಲೆಂತ್ ಅಂದ್ರೆ ನಮ್ಮ ಏನ್ ಟಾಪ್ ಪಾರ್ಟ್ ಇರುತ್ತೆ, ಸೊ ಇದು ಇಲ್ಲಿ ಓಪನ್ ಇರುತ್ತೆ. ಸೊ ಅದ್ರ ಮೆಷರ್ಮೆಂಟ್ ನಿಮಗೆ ಎಲ್ಲಿ ಬೇಕು, ಕೆಲವ್ರು ನೋಡಿ ಇಲ್ಲಿ ಹಾಕ್ತಾರೆ, ಅದು ಅವ್ರವ್ರ ಇಷ್ಟ. ಸೊ ನಾರ್ಮಲಿ ಬರೋದು 20 ಇಂಚು ನಾರ್ಮಲ್. ಅದಕ್ಕಿಂತ ಇನ್ನೊಂಚೂರು ನಾವು ಮೇಲೆ ಹಾಕ್ತಿವಿ ಅಂದ್ರೆ 18 ಇಂಚು, ಅದಕ್ಕಿಂತ ಮೇಲೆ ಹಾಕ್ತಿವಿ ಅಂದ್ರೆ 16 ಇಂಚು. ಬಟ್ ಇದು ರೇರ್ ಹಾಕೊಳ್ಳೋದು, ತುಂಬಾ ಇಲ್ಲಿ ಓಪನ್ ಕಾಣುತ್ತೆ. ಸೊ ಅದು ಗಮನದಲ್ಲಿ. ಯಾವ ರೀತಿ ನಮ್ಗೆ ಎಷ್ಟು ಬೇಕು ಅಂತ ನಾವು ಯಾವ ರೀತಿ ನೋಡ್ಕೊಳ್ಳೋದು, ಈ ಶೋಲ್ಡರ್ ಅಟ್ಯಾಚ್ ಹತ್ರ ಟೇಪ್ ಇಡಿ, ಕಫ್ ಮೇಲೆ ಟೇಪ್ ಬರ್ಲಿ. ಸೊ ಇದು ಬಂದು ನಮ್ಮ ಹಿಪ್ ರೌಂಡ್. ಸೊ ಎಲ್ಲಿಗೆ ಬೇಕು ನೋಡಿ, ಇಲ್ಲಿಗಿದ್ರೆ ಓಕೆ. ಸೊ ಎಷ್ಟು ಬಂದಿದೆ, 20 ಇಂಚು ಬಂದಿದೆ. ಸೊ ಎಷ್ಟು ಬೇಕು ಅಷ್ಟು ನಾರ್ಮಲ್, 20 ಇಂಚೆಲ್ಲ ನಾರ್ಮಲ್ ಆಗಿ ತಗೊಳ್ಳೋದು. ಅದು ನಿಮಗ್ ಬಿಟ್ಟಿದ್ದು. ನೀವು 18 ತಗೊಳ್ಳಿ, 20 ತಗೊಳ್ಳಿ, 22 ತಗೊಳ್ಳಿ. 22 ಎಲ್ಲ ಜಾಸ್ತಿ ರೆಡಿಮೇಡ್ ಟಾಪ್ ಅಲ್ಲಿ ಇರುತ್ತೆ, ಹಾಕೊಳ್ಳೋರು ಹಾಕೊಳ್ಬಹುದು. ಸೊ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ, ಇದೆಲ್ಲ ರೆಡಿಮೇಡ್ ಟಾಪ್ ಜಾಸ್ತಿನೇ ಇದೆ, ಸ್ವಲ್ಪ ಮೇಲ್ ಇಟ್ಕೊಳ್ತೀವಿ, ಓಕೆನಾ. ಸೊ ಇವಾಗ ನೀವು ಎಲ್ಲಿ ಓಪನ್ ತಗೊಂಡ್ರಿ ಅಲ್ಲಿನ ಸುತ್ತಳತೆ ತಗೊಳ್ಬೇಕು. ಸೊ ಇಲ್ಲಿ ನಾನು ಓಪನ್ ತಗೊಂಡಿದ್ದು, ಸೊ ಇಲ್ಲಿನ ಸುತ್ತಳತೆ ತಗೊಳ್ತಾ ಇದ್ದೀನಿ. 40 ಇಂಚ್ 40 ಹಿಪ್ ರೌಂಡ್, ಇದನ್ನ ಹಿಪ್ ರೌಂಡ್ ಅಂತೀವಿ. ಸೊ ಹಿಪ್ ರೌಂಡ್ ಬಂದು 40 ಇಂಚು. ಸೊ ನೆಕ್ಸ್ಟ್ ಬಂದು ಸ್ಲೀವ್ ಲೆಂತ್ ಎಲ್ಲ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು, ಸ್ಲೀವ್ ಲೆಂತ್ ಎಷ್ಟು ಬೇಕು ನಿಮ್ಗೆ, ಹಾಫ್ ಬೇಕಾ, ಎಲ್ಬೋ ಲೆಂತ್ ಬೇಕಾ. ಸೊ ಅದನ್ನ ನೀವು ಶೋಲ್ಡರ್ ನ ಎಲ್ಲಿ ನೀವು ಎಂಡ್ ಮಾಡಿರ್ತೀರಾ, ಸೊ ಇಲ್ಲಿಂದ ತಗೊಳ್ಳ ನಾನು, ಇದು ಜಾಸ್ತಿ ಆಯ್ತು ನನಗೆ. ಸೊ ಇಲ್ಲಿಂದ 1/2 ಇಂಚು ಮೇಲೆ ಇಟ್ಕೊಳ್ತೀನಿ, ಏನಕ್ಕಂದ್ರೆ ರೆಡಿಮೇಡ್ ಟಾಪ್ ಫಸ್ಟ್ ಹೇಳ್ದೆ. ಸೊ ಇಲ್ಲಿಂದ ಇಟ್ಕೊಂಡು ನೀವು ಎಲ್ಲಿಗೆ ಬೇಕಾದ್ರೂ ತಗೊಳ್ಬಹುದು. 1/2 ಇಂಚ್ ಎಲ್ಬೋ ಅಥವಾ 3/4 ಸ್ಲೀವ್ ಡ್ರೆಸ್ ಪೀಸ್ ಅಲ್ಲಿ ಇದೆ ಅಂದ್ರೆ 3/4 ಸ್ಲೀವ್ ನೋಡ್ತೀನಿ, ಟ್ರೈ ಮಾಡ್ತೀನಿ. ಬಟ್ಟೆ ಉಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಡ್ರೆಸ್ ಪೀಸ್ ಅಲ್ಲಿ 3/4 ಲೆಂತ್ ಸ್ಲೀವ್ ಆಗೋಷ್ಟು ಸಿಗಲ್ಲ. ಯಾವಾಗ ಸಿಗುತ್ತೆ ಅಂದ್ರೆ ಸ್ಮಾಲ್ ಸೈಜ್ ಇರ್ತಾರಲ್ಲ, 30-32 ಇರ್ತಾರಲ್ಲ, ಸೊ ಆ ತರ ಇದ್ದಾಗ ಸಿಕ್ಕತ್ತೆ. ಆಫ್ಟರ್ ಎಂ ಸೈಜ್ ಆದ್ಮೇಲೆ 3/4 ಸ್ಲೀವ್ ಅಂದ್ರೆ ನೋಡಿ ಈ ತರ ಇಷ್ಟು ಉದ್ದ ಸ್ಲೀವ್ ಬೇಕಂತ ಅಂದ್ರೆ ಬಟ್ಟೆ ಸಾಲಲ್ಲ. ಬಟ್ ಮಾಡ್ಕೊಳ್ಬಹುದು, ತಲೆ ಉಪಯೋಗಿಸಿ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಬಹುದು. ಸೊ ಇದನ್ನ ನಾನು ಟ್ರೈ ಮಾಡ್ತೀನಿ, ಆದಷ್ಟು ನಾನು ಮಾಡ್ಕೊಳ್ತೀನಿ. ಏನಕ್ಕಂದ್ರೆ ನಾನು ಜಾಸ್ತಿ ಹಾಫ್ ಸ್ಲೀವ್ ಹಾಕಲ್ಲ, ಹಾಕೋದೆ 3/4 ಸ್ಲೀವ್. ನಾನು ಟ್ರೈ ಮಾಡ್ತೀನಿ, ಇಲ್ಲ ಮಾಡ್ಕೊಳ್ತೀನಿ, 100% ಮಾಡ್ತೀನಿ. ಹೇಗ್ ಮಾಡ್ತೀನಿ ಅನ್ನೋದು ನಿಮ್ಗೆ ಸ್ಟಿಚಿಂಗ್ ಪಾರ್ಟಲ್ಲಿ ಸಿಗುತ್ತೆ. ಸಾರಿ, ಸ್ಟಿಚಿಂಗ್ ಪಾರ್ಟಲ್ಲಿ ಸಿಗುತ್ತೆ, ಕಟಿಂಗ್ ಪಾರ್ಟಲ್ಲಿ ಸಿಗಲ್ಲ. ಸೊ ನಾನು ಎಷ್ಟು ಇಟ್ಕೊಳ್ತೀನಿ ಸ್ಲೀವ್ ಲೆಂತ್ ನ, 14 ಇಂಚು. ಸೊ ಸ್ಲೀವ್ ರೌಂಡ್ ಬಂದು 10 ಇಂಚು. ಎಲ್ಲಿಗೆ ನಿಮ್ಮ ಸ್ಲೀವ್ ಇಲ್ಲಿಗೆ ಎಂಡ್ ಆಗಿರುತ್ತೆ, ಇಲ್ಲಿಗೆ ಎಂಡ್ ಆಗಿರುತ್ತೆ, ಇಲ್ಲಿಗೆ ಎಂಡ್ ಆಗಿರುತ್ತೆ, ಇದರ ಸುತ್ತಳತೆ ತಗೊಳ್ಳೋದು. ಸೊ ನೆಕ್ಸ್ಟ್ ನಮ್ಗೆ ಫ್ರಂಟ್ ಡೀಪ್, ಅದಾದ್ಮೇಲೆ ಬ್ಯಾಕ್ ಡೀಪ್. ಫ್ರಂಟ್ ಡೀಪ್ ಸಾಮಾನ್ಯ ನಾರ್ಮಲ್ 6 ಇಂಚು, 5.5 ಇಂಚು. ಸೊ ಇದು ರೆಡಿಮೇಡ್ ಟಾಪ್ ಅಲ್ಲಿ ನಾನು ಸುಮಾರು ಸರಿ ಹೇಳಿದೀನಿ, ಶೋಲ್ಡರ್ ಜಾಸ್ತಿ ಇರ್ತಾರೆ. ಏನಕ್ಕಂದ್ರೆ ಫ್ರಂಟ್ ಅಲ್ಲೂ ಕಡಿಮೆ ಇಟ್ಟಿರ್ತಾರೆ, ಹಾಗೆ ಬ್ಯಾಕ್ ಅಲ್ಲಿ ಆದಷ್ಟು ಕವರ್ ಮಾಡಿರ್ತಾರೆ ನೋಡಿ. ಆದ್ರೆ ಸ್ಟಿಚಿಂಗ್ ಮಾಡುವಾಗ ಏನ್ ಮಾಡಿಸ್ತಾರೆ, ಬ್ಯಾಕ್ ಅಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಡೀಪು, ಫ್ರಂಟ್ ಅಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಡೀಪು. ಸೊ ಆ ತರ ಇಟ್ಕೊಳ್ತಾರೆ. ಸೊ ಇದು ನಿಮಗ್ ಬಿಟ್ಟಿದ್ದು. ಸೊ ಇವಾಗ ಇಲ್ಲಿ ನಾನು ಎಷ್ಟು ಇಟ್ಕೊಳ್ತೀನಿ, ಸೊ ನಂದೇ ಕುರ್ತಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸೊ ನಾನು
6 ಇಂಚ್ ಇಟ್ಕೊಳ್ತಾ ಇದ್ದೀನಿ. 6 ಇಂಚ್ ನಾನು ನಾರ್ಮಲ್ 6 ಇಂಚ್ ಇಟ್ಕೊಳ್ತೀನಿ. ಸೊ ಬ್ಯಾಕ್ ಅಲ್ಲಿ 5 ಇಂಚ್ ಇಟ್ಕೊಳ್ತೀನಿ. ಸೊ ಇದು ನಿಮಗ್ ಬಿಟ್ಟಿದ್ದು. ನಾರ್ಮಲ್ 6, ಅದು ಮೇಲೆ ಹೋಗ್ತೀವಿ 6.5 ಇಟ್ಕೊಳ್ತೀವಿ ಅಂದ್ರೆ ಸ್ವಲ್ಪ ಡೀಪ್ ಆಗುತ್ತೆ. ಅದ್ರ ಮೇಲೆ 7 ಇಂಚ್ ಇಟ್ಕೊಳ್ತೀರಿ, ಇಟ್ಕೊಳ್ಳೋರು ಇದಾರೆ. 8 ಇಂಚು 8.5 ಇಂಚ್ವರೆಗೂ ಇಟ್ಸಿರೋರು ಇದಾರೆ. ಸೊ ಅಷ್ಟೆಲ್ಲ ಇಟ್ಕೊಳ್ತೀವಿ ಅಂದ್ರೆ ಬ್ರಾಡ್ ಜಾಸ್ತಿ ಆಗುತ್ತೆ. ಸೊ ಬಗ್ಗಿ ಎದ್ದು ಮಾಡಿದಾಗೆಲ್ಲ ಸ್ವಲ್ಪ ಓಪನ್ ಆಗಿ ಕಾಣುತ್ತೆ. ಸೊ ಅದೆಲ್ಲ ಇಟ್ಕೊಳ್ಬೇಕು, ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಕುರ್ತೀಸ್ಗೆ ಹಾಕೊಳ್ಬೇಕು. ಕೆಲವ್ರು ಹಾಕ್ತಿವಿ ಅನ್ನೋರಿಗೆ ನಾವು ಹಾಕೊಡ್ಬೇಕು, ಅದು ಅವ್ರ ಇಷ್ಟ ಅಲ್ವಾ. ಸೊ ಇಷ್ಟು ನಮ್ಮ ಕುರ್ತಿಗೆ ಬೇಕಾಗಿರುವಂತಹ ಬಾಡಿ ಮೆಜರ್ಮೆಂಟ್. ಆರ್ಮೋಲ್ ರೌಂಡ್ ಒಂದು ಮಿಸ್ ಮಾಡಿದೆ, ಮರ್ತ್ಬಿಟ್ಟೆ. ಸೊ ಆರ್ಮೋಲ್ ರೌಂಡ್ ಒಂದು ತಗೊಳ್ಳೋಣ. ಸೊ ನಾನು ಸಾಕಷ್ಟು ಸರಿ ಹೇಳಿದ್ದೀನಿ, ನಮ್ದು ನಾವೇ ಆರ್ಮೋಲ್ ರೌಂಡ್ ತಗೊಳ್ಳುವಾಗ ಟೇಪ್ಗೆ ಈ ರೀತಿ ಪಿನ್ ಹಾಕೊಳ್ಳಿ. ಈ ಪ್ಲೇಸ್ ಅಲ್ಲಿ ಒಂದಿಂದ ಸ್ಟಾರ್ಟ್ ಆಗುತ್ತಲ್ಲ, ಆ ಪ್ಲೇಸ್ ಅಲ್ಲಿ ಈ ರೀತಿ ಪಿನ್ ಹಾಕೊಳ್ಳಿ. ಪಿನ್ ಹಾಕೊಂಡು ಸೊ ಆರ್ಮೋಲ್ ಶೋಲ್ಡರ್ನ ನಾವು ಎಲ್ಲಿ ತಗೊಂಡಿರ್ತೀವಿ, ನಾನೇನ್ ಹೇಳಿದೆ ಇದಕ್ಕಿನ್ನ 1/2 ಇಂಚ್ ಕಡಿಮೆ ತಗೊಂಡಿದ್ದೀನಿ ಅಂತೆ. ಸೊ ಅಲ್ಲಿ ನಾನು ಸುತ್ತಳತೆ ತಗೊಳ್ತೀನಿ. ಅಥವಾ ಕಂಕಳು ಸುತ್ತಳತೆ, ಡ್ರೆಸ್ನ ಫಾಲೋ ಮಾಡೋದಲ್ಲ. ಡ್ರೆಸ್ ಎಕ್ಸಾಕ್ಟ್ ಆಗಿದ್ರೆ ಓಕೆ, ಎಕ್ಸಾಕ್ಟ್ ಇಲ್ಲ ಅಂದ್ರೆ ಸೊ ನಾವು ಕಂಕಳು ಸುತ್ತಳತೆ ತಗೊಳ್ಬೇಕು. ಟೇಪ್ ಇದೆಯಲ್ಲ, ಈ ಟೇಪ್ ಎಂಡ್ನ ಇದ್ರೊಳಗಡೆ ಹೀಗೆ ಹಾಕಿ ಸೊ ಇವಾಗ ಕೈನ ತೂರಿಸಿ. ನೋಡಿ ಕರೆಕ್ಟ್ ನಾನು ಎಲ್ಲಿ ತಗೊಂಡಿದ್ದೀನಿ ಅಲ್ಲಿ ಟೇಪ್ ಕೂತಿದೆ. ಹಿಂದೆಗಡೆನೂ ಅಷ್ಟೇ, ಬೇರೆ ಕಡೆ ಕೂತಿರ್ಬಾರ್ದು. ಸೊ ನೋಡಿ ಇದು ಮೇಲೆ ಜಾಸ್ತಿ ಮೇಲಾಯ್ತು. ಈ ತರಾನು ಪ್ರಾಬ್ಲಮ್ ಮಾಡ್ತೀರಾ, ಇದು ಮೇಲೆ ಜಾಸ್ತಿ ಆಯ್ತು. ಸೊ ಇಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಫುಲ್ ಟೈಟ್ ಬೇಡ, ಫುಲ್ ನಾರ್ಮಲ್ ಸ್ಲೀವ್ನ ಈ ರೀತಿ ಬಿಡಬೇಕು. ಮತ್ತೆ ಇಲ್ಲಿ ಈ ತರ ಆರ್ಮೋಲ್ ರೌಂಡ್ ತಗೊಳ್ಳುವಾಗ ಚುಚ್ತಿದೆ, ಇವಾಗ ಟೇಪ್ ಹಾಕಿದ್ದೀನಲ್ಲ, ಟೈಟ್ ಆಗಿ ಹಿಡ್ದಿದ್ದೀನಲ್ಲ, ಚುಚ್ಚಿದೆ ಅನ್ಸಬಾರ್ದು. ಡ್ರೆಸ್ಸಿಗೆಲ್ಲ ಆರಾಮ್ಸಿ ಇರಬೇಕು. ಸೊ ನೋಡಿ ಆರಾಮಾಗಿ ನನ್ನ ಆರ್ಮೋಲ್ ರೌಂಡ್ ನೋಡಿ, ಇವಾಗ ನೋಡಿ ಗೊತ್ತಾಗುತ್ತೆ. ನೋಡಿ ಇದು ಮೇಲೆ ಹೋಯ್ತು. ಇಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಇಲ್ಲಿ ಎಷ್ಟು ಬಂದಿದೆ, ಸೊ ಇಲ್ಲಿ ಕೈ ಇಟ್ಕೊಳ್ಳಿ. ಇಂಚು ಬಂದಿದೆ. ಆರ್ಮೋಲ್ ರೌಂಡ್ 16 ಇಂಚು. ಇಂಚು. ಸೊ ಇವಾಗ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಿಮ್ಗೆ ಇದಕ್ಕಿನ್ನ ಕ್ಲಿಯರ್ ಆಗಿ ಸಿಗುತ್ತೆ, ಇದಕ್ಕಿನ್ನ ಡೀಟೇಲ್ಡ್ ಆಗಿ ಸಿಗುತ್ತೆ. ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ, ಪ್ರತಿಯೊಂದಕ್ಕೂ ಫಾರ್ಮುಲಾ ಹೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಯಾರ್ಯಾರಿಗೆಲ್ಲ ಜಾಯ್ನ್ ಆಗೋಕೆ ಇಂಟ್ರೆಸ್ಟ್ ಇದೆ, ಮೇ 23ನೇ ತಾರೀಕಿಂದ 3rd ಬ್ಯಾಚ್ ಓಪನ್ ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಹೇಗೂ ನೋಡಿರ್ತೀರಾ ಯೂಟ್ಯೂಬ್ ಅಲ್ಲಿ ನಾನು ಯಾವ ರೀತಿ ಹೇಳ್ಕೊಡ್ತೀನಿ ಅಂತ. ಆನ್ಲೈನ್ ಕ್ಲಾಸ್ ಅಲ್ಲಿ ಇನ್ನೂ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಒಂದೊಂದು ಇವಾಗ ಒಂದು ಫ್ರಾಕ್ ಅಂತ ಬಂದ್ರೆ, ಒಂದು ಕುರ್ತಿ ಅಂತ ಬಂದ್ರೆ 3 ರಿಂದ 4 ಕ್ಲಾಸ್ ಆಗುತ್ತೆ. ಕೆಲವೊಂದು 3 ಕ್ಲಾಸ್ ಆಗುತ್ತೆ, ಕೆಲವೊಂದು 4, ಕೆಲವೊಂದು 2 ಕ್ಲಾಸ್ ಅಲ್ಲಿ ಮುಗಿಯುತ್ತೆ. ಸೊ ಈ ರೀತಿ. ಸೊ ಇವಾಗ ನಾನು ನೋಡಿ ನಿಮ್ಗೆ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ನಿಮ್ಗೆ ಡೌಟ್ಸ್ಗೆ ಕ್ಲಾರಿಟಿನೂ ಇರುತ್ತೆ, ವಿತ್ ನೋಟ್ಸ್ ಇರುತ್ತೆ. ನೋಟ್ಸ್ ಖಂಡಿತ ನೋಟ್ಸ್ ಇರುತ್ತೆ. ಸೊ ಜಾಯಿನ್ ಆಗೋಕೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಸೊ ಬನ್ನಿ. ಸೊ ಇವಾಗ ಕಟಿಂಗ್ ಶುರು ಮಾಡೋಣ. ಇದು ಬಂದು ಡ್ರೆಸ್ ಪೀಸ್. ಸೊ ಎಂಬ್ರಾಯ್ಡ್ರಿ ಇರುವಂತಹ ಡ್ರೆಸ್ ಪೀಸ್. ಸೊ ಲೆಂತ್ ಎಷ್ಟು ಸಿಗುತ್ತೆ ನಮ್ಗೆ ನೋಡಿ, ಇದನ್ನ ಇಲ್ಲಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ನೀವಿಲ್ಲಿ ಗಮನಿಸ್ಬೇಕಾಗಿರುವಂತದ್ದು, ಎಂಬ್ರಾಯ್ಡ್ರಿ ಈ ತರ ಬಂದಾಗ ಈ ನೆಕ್ ಇದೆಯಲ್ಲ, ನಾವ್ ಇಷ್ಟು ಮಾತ್ರ, ಇಲ್ಲಿಂದ ಮಾತ್ರ ನಾವು ಲೆಂತ್ ತಗೊಳಕ್ ಆಗೋದು. ಸೊ ಆಫ್ಟರ್ ನೆಕ್ ಇಲ್ಲಿಂದ ಏನ್ ಇವ್ರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದನ್ನ ತಗೊಳಕ್ ಆಗಲ್ಲ. ಇದನ್ನ ತಗೊಂಡು ನಾವು ನೆಕ್ ನ ಇಲ್ಲಿ ಫಿನಿಶಿಂಗ್ ಮಾಡಿದ್ರೆ ಇದು ವಿಕಾರವಾಗಿ ವಿಚಿತ್ರವಾಗಿ ಕಾಣುತ್ತೆ ಫ್ರಂಟ್ ಅಲ್ಲಿ. ಸೊ ಹಂಗಾಗಿ ಫಸ್ಟ್ ಗೆ ನಾವೇನ್ ಮಾಡ್ಕೊಳ್ಬೇಕು, ಫ್ರಂಟ್ ಬ್ಯಾಕ್ 2 ಜಾಯಿಂಟ್ ಇದೆ ನೋಡಿ. ಇದರಲ್ಲಿ ಕೆಲವುದ್ರಲ್ಲಿ ಬೇರೆ ಬೇರೆ ಕೊಡ್ತಾರೆ, ಇದರಲ್ಲಿ ಫ್ರಂಟ್ ಟು ಬ್ಯಾಕ್ 2 ಜಾಯಿನ್ ಇದೆ. ನಾರ್ಮಲ್ ಮಂಡಿವರೆಗೂ ಲೆಂತ್ ಹಾಕ್ತಿವಿ ಅನ್ನೋರ್ಗೆ ಇದು ಸರಿ ಬರುತ್ತೆ. ಸ್ವಲ್ಪ ಲಾಂಗ್ ಉದ್ದ ಕೇಳೋರಿಗೆ ಇದು ಆಕ್ಚುಲಿ ನೋಡಿ, ಇವಾಗ ಇಲ್ಲಿ ನಾನು ಕಟ್ ಮಾಡಿ ತೆಗಿತೀನಿ. ಸೊ ಏನಿದೆ ಇಲ್ಲಿ ಕಟ್ ಮಾಡಿ ತೆಗಿತೀನಿ. ನನಗೆ ಎಷ್ಟು ಬೇಕು, ಎಷ್ಟು ಯೂಸ್ ಆಗುತ್ತೆ, ಏನಿದೆ ಎಂಬ್ರಾಯ್ಡ್ರಿ ಇದ್ರ ಮೇಲಿಂದ ಒಂದು 1/2 ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಳ್ಬಹುದು ಅಷ್ಟೇ. ಅದರ್ವೈಸ್ ತಗೊಳಕ್ ಆಗಲ್ಲ. ನೆಕ್ ಫಿನಿಶ್ ಏನಾಗುತ್ತೆ ಇಲ್ಲಿಂದ ನಾವು ಮಾಡ್ಕೊಳ್ಬೇಕು. ಇಲ್ಲಿಂದ ನಾವು ನೆಕ್ ಫಿನಿಶಿಂಗ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಸೊ ಇದನ್ನ ವೇರ್ ಮಾಡಿದಾಗ ವಿಕಾರ ವಿಚಿತ್ರ ಹೇಳದ್ನಲ್ಲ ಹಂಗಿರುತ್ತೆ. ಸೊ ಹಂಗ್ ಮಾಡ್ಕೊಳಕ್ ಆಗಲ್ಲ. ಇವಾಗ ನಾನು ಇಲ್ಲಿಂದ ಒಂದು ಅದೇ ಎಂಬ್ರಾಯ್ಡ್ರಿಯಿಂದ ಒಂದು 1/2 ಇಂಚು ಮೇಲಕ್ಕೆ ಬಟ್ಟೆ ತಗೊಂಡಿದ್ದೀನಿ. ಮಿಕ್ಕಿದನ್ನ ಟಾಪ್ ಸೈಡ್ ಅಲ್ಲಿ ಏನಿದೆ ಅದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ.
ನೋಡಿ ಈ ರೀತಿ ಫಸ್ಟ್ ರೆಡಿ ಮಾಡ್ಕೊಳ್ಬೇಕು. ಸೊ ಇನ್ನೊಂದು ಇದು ಕಂಟಿನ್ಯೂಸ್ ಬಂದಿದೆ, ಫ್ರಂಟ್ ಬ್ಯಾಕ್ ಎರಡು ಇದರಲ್ಲೇ ಮಾಡ್ಕೊಳ್ಬೇಕು. ಸೊ ಇವಾಗ ಏನ್ ಮಾಡ್ಬೇಕು, ನಾವ್ ಇದನ್ನ ಈಗ ಈಕ್ವಲ್ ಆಗಿ ಮಡ್ಚ್ಕೋಬೇಕು. ಬ್ಯಾಕ್ಗೆ ಮತ್ತೆ ಫ್ರಂಟ್ಗೆ ಎರಡಕ್ಕೂ ಬೇಕಲ್ವಾ. ಆಕ್ಚುಲಿ ಇದು ಕಡಿಮೆ ಇದೆ ಪೀಸು. ನೋಡಿ ಇಲ್ಲಿ ಈಕ್ವಲ್ ಆಗಿ ಮಡ್ಚ್ಕೊಂಡಿದೀನಿ. ಸೊ ಬಾಟಮ್ ಅಲ್ಲಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ 2 ಪೀಸ್ ಮಾಡ್ಕೊಳ್ಬೇಕು, ಫ್ರಂಟ್ ಪಾರ್ಟ್ಗೊಂದು ಬ್ಯಾಕ್ ಪಾರ್ಟ್ಗೊಂದು. ಫಸ್ಟೇ ಈ ತರ ಎಲ್ಲ ಗಮನಿಸಿ ಮೊದ್ಲೇ ರೆಡಿ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಈ ತರ ಕುರ್ತೀಸ್ ಎಲ್ಲ. ಏನಿಲ್ಲ, ಮೊದ್ಲೇ ಲೈನಿಂಗ್ ಕಟ್ ಮಾಡ್ಬಿಟ್ಟು ಅದ್ರ ಮೇಲೆ ನಾವ್ ಇಟ್ಬಿಟ್ಟು ಮಾಡ್ಬಿಟ್ವಿ ಅಂದ್ರೆ ಬ್ಯಾಕ್ ಪೂರ್ತಿ ಕಡಿಮೆ ಬಂದ್ಬಿಡುತ್ತೆ, ಫ್ರಂಟ್ ಫುಲ್ ಉದ್ದ ಆಗ್ಬಿಡುತ್ತೆ. ಸೊ ಬ್ಯಾಕ್ ಫ್ರಂಟ್ ಬೇರೆ ಬೇರೆ ಲೆಂತ್ ಆಗ್ಬಿಡುತ್ತೆ. ಸೊ ಅದೆಲ್ಲ ಆಗ್ಬಾರ್ದಂದ್ರೆ ನೋಡಿ ಫಸ್ಟ್ ಈ ತರ ಮಾಡ್ಕೊಳ್ಬೇಕು. ಸೊ ಇವಾಗ ಏನ್ ಮಾಡ್ತೀನಿ, ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ನ ಸೈಡ್ ಅಲ್ಲಿ ಎತ್ತಿಡ್ತೀನಿ. ಸೊ ಇವಾಗ ಇಲ್ಲಿ ನಾವು ಉದ್ದಾನು ಇಲ್ಲಿ ಚೇಂಜ್ ಮಾಡ್ಕೊಳಕ್ ಆಗಲ್ಲ, ಏನಕ್ಕಂದ್ರೆ ಫ್ಲವರ್ ಇದು ಹೀಗ್ ಬಂದಿದೆ. ಸೊ ಇದನ್ನ ಹೀಗ್ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಹಿಂಗಿಂಗ್ ಅಡ್ಡಾಡ್ಡನು ಹಾಕೊಳ್ತೀವಿ ಅಂದ್ರೆ ಈ ಎಂಬ್ರಾಯ್ಡಿಂಗ್ ಅಲ್ಲಿ ನೋಡಿದೀರಾ, ಎಂಬ್ರಾಯ್ಡಿಂಗ್ ಅಲ್ಲಿ ಉದ್ದ ಉದ್ದ ಲೈನ್ ಬರೋ ತರ ಎಂಬ್ರಾಯ್ಡ್ರಿ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಸೊ ನಾನು ಇಲ್ಲಿ ಏನು ಚೇಂಜಸ್ ಮಾಡಕ್ ಆಗಲ್ಲ. ಸೊ ಇವಾಗ ಎರಡು ಈಕ್ವಲ್ ಆಗಿದೆ. ಸೊ ಲೆಂತ್ ನಮ್ಗೆ ಎಷ್ಟು ಸಿಗುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ, ಟಾಪ್ ಇಂದ ಬಾಟಮ್ ವರ್ಗು ಎಷ್ಟಿದೆ. ಇದು 40 ಇಂಚ್ ಇದೆ. 40 ಇಂಚ್ ಇದ್ರೆ ಓಕೆ, ಅದೇನ್ ಕಡಿಮೆ ಅಲ್ಲ ನಮ್ಗೆ. 40 ಇಂಚ್ ಇದ್ರೆ ಓಕೆ, ಕಡಿಮೆ ಅಲ್ಲ. ಬಟ್ ಇಲ್ಲಿ ನಾನು 42 ಇಂಚ್ 43 45 ವರೆಗೂ ಹಾಕ್ತೀನಿ ಲೆಂತ್. ಓಕೆನಾ, ಇದಕ್ಕೆ ನಾನು 42 ಇಂಚ್ ಹಾಕೊಳ್ತೀನಿ. ಸೊ ಉದ್ದ ಮಾಡ್ಕೊಳ್ತೀನಿ. ಹೇಗ್ ಮಾಡ್ಕೊಳ್ತೀನಿ, ಇಲ್ಲಿ ನೋಡಿ ಪ್ಯಾಂಟ್ ಇದ್ರದ್ದು ಈ ಸೆಟ್ ಅಲ್ಲಿ ಬಂದಿರುವಂತ ಪ್ಯಾಂಟ್ ನ ನಾನು ಆಲ್ರೆಡಿ ಸ್ಟಿಚ್ ಮಾಡಿದೀನಿ. ಅದರಲ್ಲಿ ಮಿಕ್ಕಿರುವಂತಹ ಬಟ್ಟೆ, ಪ್ಯಾಂಟ್ ಅಲ್ಲಿ ಮಿಕ್ಕಿರುವಂತಹ ಬಟ್ಟೆ ಇದು. ಸೊ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಬಟ್ ಇದು ಕಟಿಂಗ್ ಪಾರ್ಟ್ ಅಲ್ಲಿ ಬರಲ್ಲ. ಲೆಂತ್ ಜಾಸ್ತಿ ಮಾಡ್ತೀನಿ, ಸ್ಲೀವ್ಗೆ ಡಿಸೈನ್ ಕೂಡ ಮಾಡ್ತೀನಿ. ಕಟಿಂಗ್ ಪಾರ್ಟ್ ಅಲ್ಲಿ ಬರಲ್ಲ, ಅದು ಸ್ಟಿಚಿಂಗ್ ಪಾರ್ಟ್ ಅಲ್ಲಿ ಬರುತ್ತೆ. ಹೇಗ್ ಮಾಡ್ತೀನಿ ಅಂತ ಸ್ಟಿಚಿಂಗ್ ಪಾರ್ಟ್ ನ ಮಿಸ್ ಮಾಡ್ದಿರಾ ನೋಡಿ, ತುಂಬಾನೇ ನಿಮ್ಗೆ ಇನ್ಫಾರ್ಮೇಶನ್ ಸಿಗತ್ತೆ. ಸೊ ಇವಾಗ ಇದು 40 ಇಂಚ್ ಇದೆ. ಓಕೆ, ಈಗ ಇಲ್ಲಿ ನನ್ನ ಹತ್ರ ಲೈನಿಂಗ್ ಇದೆ. ಸೊ ಅದಕ್ಕೆ ಮ್ಯಾಚ್ ಆಗುವಂತದ್ದು ಜಾಸ್ತಿ ಇದೆ ಲೈನಿಂಗು. ಸೊ ಇವಾಗ ನಾನು ಎಷ್ಟು ತಗೊಳ್ತೀನಿ, 40 ಇಂಚ್ ತಗೊಳ್ತೀನಿ. ನೀವು 40 ಇಂಚ್ಗೆ ಸಾಕು, ನಾವು ಎಕ್ಸ್ಟ್ರಾ ಮಾಡ್ಕೊಳ್ಳಲ್ಲ ಅಂದ್ರೆ ನೀವು 38 ಇಂಚು ಉದ್ದಕ್ಕೆ ಲೈನಿಂಗ್ ನ ತಗೊಳ್ಳಿ. 2 ಇಂಚು ಕಡಿಮೆ ಇರಬೇಕು. ಮೇನ್ ಫ್ಯಾಬ್ರಿಕ್ ಗಿನ್ನ ಲೈನಿಂಗ್ 2 ಇಂಚು ಕಡಿಮೆ ಇರಬೇಕು. ಸೊ ಇಲ್ಲಿ ನಾನು 42 ಇಂಚು, ಏನ್ ಬಟ್ಟೆ ಇಲ್ಲಿ ಕಡಿಮೆ ಇದ್ರು ನಾನು ಲೆಂತ್ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಅಂತ ಸ್ಟಿಚಿಂಗ್ ಪಾಠ ಸಿಗುತ್ತೆ. ಸೊ 42 ಆಗುತ್ತೆ. ಸೊ ಅದಕ್ಕೆ ಇವಾಗ ಇಲ್ಲಿ ಏನ್ ಮಾಡ್ತೀನಿ, ನಾನು 40 ಇಂಚ್ ತಗೊಳ್ತೀನಿ. ಓಕೆನಾ, ಸೊ ಈಗ ಇಲ್ಲಿ 40 ಇಂಚು ತಗೊಳ್ತೀನಿ. ಇಲ್ಲಿ ನಾನು ಎಕ್ಸ್ಟ್ರಾ ಎಲ್ಲ ಏನು ಆಡ್ ಮಾಡ್ತಾ ಇಲ್ಲ. ಏನಕ್ಕಂದ್ರೆ ಪೀಸ್ ಇರೋದೇ 40 ಇಂಚು. ಮೇನ್ ಫ್ಯಾಬ್ರಿಕ್ ಏನಿದೆ 40 ಇಂಚ್ ಇದೆ, ನನ್ 42 ಇಂಚ್ ಬೇಕು. ಸೊ 40 ಇಂಚುನ ನಾನು ಏನ್ ಮಾಡ್ತೀನಿ, ಮೇನ್ ಫ್ಯಾಬ್ರಿಕ್ ಏನಿದೆ ಅಷ್ಟು ನಾನು 40 ಇಂಚ್ ತಗೊಳ್ತೀನಿ. ನಿಮ್ಗೆ ಕಡಿಮೆ ಬೇಕಿರುತ್ತೆ ಇನ್ನು ಅನ್ಸಿದ್ರೆ ಏನ್ 40 ಇಂಚ್ ಇದೆ ಅಷ್ಟು ತಗೊಳ್ಳಿ. ನಿಮ್ಗೆ ಸ್ಟಿಚಿಂಗ್ ಎಲ್ಲ ಹೋಗಿ ನಿಮ್ಗೆ 38 ಇಂಚು 38ವರೆ ಸಿಗುತ್ತೆ ಇದರಲ್ಲಿ, 40 ಇಂಚು ಉದ್ದ ಇದ್ದಾಗ. ಓಕೆನಾ, ಅಂದ್ರೆ ನೀವೇನಾದ್ರೂ ಎಕ್ಸ್ಟ್ರಾ ತಗೊಳ್ಬೇಕು, ತುಂಬಾ ಜಾಸ್ತಿ ಇದೆ ಪೀಸ್ ಅನ್ನೋದು, ತುಂಬಾ ಲೆಂತ್ ಜಾಸ್ತಿ ಆಯ್ತು, ನಮ್ಗೆ 40 ಇಂಚು ಬೇಡ, ನಮ್ಗೆ ಒಂದು 36 ಇಂಚು ರೆಡಿ ಸಿಕ್ಕಿದ್ರೆ ಸಾಕು ಅಂದ್ರೆ 36 ಪ್ಲಸ್ 1.5 ಇಂಚು 37.5 ಇಂಚು. ನೀವು ಎಷ್ಟೇ ತಗೊಳ್ಳಿ 1.5 ಇಂಚ್ ಆಡ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇವಾಗ ಎಕ್ಸಾಕ್ಟ್ ಮೇನ್ ಫ್ಯಾಬ್ರಿಕ್ ಎಷ್ಟಿದೆ 40 ಇಂಚು. ಸೊ ಆ 40 ಇಂಚನ್ನ ನಾನು ಇಲ್ಲಿ ತಗೊಳ್ತೀನಿ.
ಇವಾಗ ನಾನು 40 ಇಂಚ್ ತಗೊಂಡಿದ್ದೀನಿ ನೋಡಿ, 2 ಲೇಯರ್ ಅಲ್ಲಿ ಇದೆ. ಇದು ಫ್ರಂಟ್ ಬ್ಯಾಕ್ 2 ಪೀಸ್ ಆಗುತ್ತೆ. ಸೊ ಈ ರೀತಿ ಹಾಕೊಳ್ಳಿ. ಈಗ ನಾವು ನಮ್ಮ ಮೆಷರ್ಮೆಂಟ್ ನ ಹಾಕ್ತಾ ಹೋಗೋಣ. ಸೊ ಈಕ್ವಲ್ ಆಗಿ ಇಟ್ಕೊಳ್ಳಿ. ಸೊ ಫಸ್ಟ್ ಗೆ ನಾವು ಹಾಕ್ಬೇಕಾಗಿರೋದು ಶೋಲ್ಡರ್ ಎಷ್ಟಿದೆ ನಂದು 15.5 ಇಂಚ್ ಇದೆ. ಸೊ ನಾನು ಫ್ರಂಟ್ ಅಲ್ಲಿ ಡೀಪ್ ಎಷ್ಟು ಇಡ್ತಿದೀನಿ. ಸೊ ಇವಾಗ ನೋಡಿ ರೆಡಿಮೇಡ್ ಟಾಪ್ ಅಲ್ಲೆಲ್ಲ 4 ಇಂಚು 3.5 4 ಇಂಚು ಜಾಸ್ತಿ, ಅದ್ರ ಮೇಲೆ ಫ್ರಂಟ್ ಅಲ್ಲಿ ಡೀಪ್ ಇಡಲ್ಲ. ಸೊ ಆವಾಗಲೇ ನಾನು ಬಾಡಿ ಮೆಷರ್ಮೆಂಟ್ ತಗೊಳ್ಳೋವಾಗ ತೋರಿಸ್ದೆ ನಾನು ನಿಮ್ಗೆ. ಬ್ಯಾಕ್ ಅಲ್ಲಿ ಆಲ್ಮೋಸ್ಟ್ ಕವರ್ ಆಗಿರುತ್ತೆ. ಸೊ ಹಂಗಾಗಿ ನಾನು ರೆಡಿಮೇಡ್ ಟಾಪೇ ಹಾಕೊಂಡ್ ಬಂದೆ. ಸೊ ಆ ಟೈಮಲ್ಲೆಲ್ಲ ಏನಾಗುತ್ತೆ, ಫುಲ್ ಶೋಲ್ಡರ್ ಅಂದ್ರೆ ಇವಾಗ 15.5 ಇದ್ರೆ ಮಿನಿಮಮ್ ನಾವು 15 ಇಂಚ್ ಆದ್ರೂ ಇಟ್ಕೊಳ್ತೀವಿ. ಸೊ ಇವಾಗ ನಾನು ಫ್ರಂಟ್ ಅಲ್ಲಿ ಡೀಪ್ 6 ಇಂಚ್ ಇಡ್ತಾ ಇದ್ದೀನಿ, ಬ್ಯಾಕ್ ಅಲ್ಲಿ ಡೀಪ್ 5 ಇಂಚ್ ಇಡ್ತಾ ಇದ್ದೀನಿ. ಸೊ ಇವಾಗ ನಾನು ಎಷ್ಟು ಇಟ್ಕೊಳ್ತೀನಿ, 15.5ನಲ್ಲಿ 1.5 ಇಂಚ್ ಮೈನಸ್ ಮಾಡಿ 14 ಇಂಚ್ ಮಾಡ್ಕೊಂಡು, ಸೊ ಅದರಲ್ಲಿ ಅರ್ಧ 7 ಇಂಚು. ಸಪೋಸ್ ನೀವು ಬೋಟ್ ನೆಕ್ ಕುರ್ತಿ ಮಾಡ್ತಿರ್ತೀರಾ ಅನ್ಕೊಳ್ಳಿ. ಸೊ ಆವಾಗ 100% ನೀವು ಏನಿದೆ 15.5 ಇಂಚು, ಸೊ ಅದಷ್ಟು ಇಟ್ಕೊಳ್ಳಿ. ಸೊ ಇನ್ನೊಂದು ಇಲ್ಲಿ ಫ್ರಂಟ್ ಅಲ್ಲಿ ಎಂಬ್ರಾಯ್ಡ್ರಿಂಗ್ ಬಂದಿದೆ. ಸೊ ನಾರ್ಮಲಿ ನಾನು ನಿಮ್ ಬಾಡಿ ಮೆಷರ್ಮೆಂಟ್ ತಗೊಳ್ಳುವಾಗ 6 ಇಂಚು ನಾನು ಹೇಳಿದ್ದು, ಫ್ರಂಟ್ ಅಲ್ಲಿ ಎಂಬ್ರಾಯ್ಡ್ರಿ ಬಂದಿದೆ. ಸೊ ಇದು ಅಷ್ಟೇನೆ, ಇದು ಸ್ಟಿಚಿಂಗ್ ಎಲ್ಲ ಹೋಗಿ ಇದು ಅಷ್ಟೇ 6 ಇಂಚೆ ಸಿಗುತ್ತೆ. ಸೊ ಈ ತರ ಎಲ್ಲ ಇದ್ದಾಗ ನೀವು ಏನ್ ಎಕ್ಸಾಕ್ಟ್ ಮೆಷರ್ ಶೋಲ್ಡರ್ ಇರುತ್ತೆ, ಸೊ ಅದರಲ್ಲಿ 15.5 ಇತ್ತು, 1.5 ಇಂಚ್ ಮೈನಸ್ ಮಾಡಿ ನಾನು ಇಲ್ಲಿ 7 ಇಂಚು ಇಟ್ಟಿದ್ದೀನಿ. ಸೊ 7 ಇಂಚ್ಗೆ ಅರ್ಧ ಇಂಚು ಸೇರಿಸಿ 7.5 ಇಂಚ್ಗೆ ನೀವು ಇಲ್ಲಿ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿ ಎಷ್ಟು 7 ಇತ್ತು, ಸೊ ಅದೇ 7 ಇಂಚಿನ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ. ಈ ರೀತಿ ನೆಕ್ ಆಗಲ್ಲ. ಸೊ ಇದ್ರಲ್ಲಿ ಎಂಬ್ರಾಯ್ಡ್ರಿ ಮಾಡಿರೋದ್ರಿಂದ ನೆಕ್ ಆಗಲ್ಲ. ಇದ್ರಲ್ಲಿ 6 ಇಂಚು ಬಂದ್ಬಿಟ್ಟಿದೆ, ಅಂದ್ರೆ ಫೋಲ್ಡೆಡ್ ಅಲ್ಲಿ 3 ಇಂಚು ಇಲ್ಲ. ಇದ್ರಲ್ಲಿ ಎಂಬ್ರಾಯ್ಡ್ರಿ ಬಂದಿಲ್ಲ ಅಂದ್ರೂ ನಾನು ಇಲ್ಲಿ 6 ಇಂಚೆ ಇಡ್ತಾ ಇದ್ದಿದ್ದು, ಅಂದ್ರೆ ಫೋಲ್ಡೆಡ್ ಅಲ್ಲಿ 3 ಇಂಚೆ. ನಾರ್ಮಲ್ ಈ ತರ ಎಂ ಸೈಜು, ಎಲ್ ಸೈಜು, ಎಕ್ಸೆಲ್ ಆರಾಮ್ಸಿ ನೀವು 3 ಇಂಚ್ ಇಡ್ಬೋದು. ಡಬಲ್ ಎಕ್ಸೆಲ್ ಅಂತ ಅಂದ್ರೆ 3.5. ಡಬಲ್ ಎಕ್ಸೆಲ್ ಅಂದ್ರೆ ಆಫ್ಟರ್ 40 ಚೆಸ್ಟ್ ಏನಿದೆ ಅಪ್ಪರ್ ಚೆಸ್ಟ್ ಅದು 40 ದಾಟಿದ್ರೆ 42 ದಾಟಿದ್ರೆ ನೀವು 3.5 ಇಂಚ್ ನೆಕ್ ಆಗ್ಲೇ ಇಟ್ಕೊಳ್ಬೇಕು. ಓಕೆನಾ. ಸೊ ಇಲ್ಲಿಂದ 1/4 ಇಂಚ್ಗೆ ಒಂದು ಮಾರ್ಕ್ ಮಾಡಿ ಬ್ಯಾಕ್ ಹಾರ್ಮೋಲ್ ಶೇಪ್ ನ ಕೊಡೋಣ. ಸೊ ಇಲ್ಲಿ ಎಂಬ್ರಾಯ್ಡ್ರಿ ಇಲ್ಲ ಅಂದ್ರೆ ನೀವು 3 ಇಂಚ್ಗೆ ನೆಕ್ ಆಗ್ಲಾ ಮಾರ್ಕ್ ಹಾಕೊಳ್ಳಿ. ಸೊ ಅಲ್ಲಿ ಎಂಬ್ರಾಯ್ಡ್ರಿ ಇದೆ, ನಾನು ಇಲ್ಲಿ ಯಾವುದೇ ನೆಕ್ ಕಟಿಂಗ್ ಆಗ್ಲಿ ಏನು ಮಾಡ್ತಾ ಇಲ್ಲ. ಸೊ ಸುಮಾರು ಕುರ್ತೀಸ್ ನಾನು ವಿಡಿಯೋ ಹಾಕಿದೀನಿ ನೋಡಿ, ಅದರಲ್ಲಿ ಕ್ಯಾನ್ವಾಸ್ ಕಟಿಂಗ್ ಮಾಡೋದನ್ನೆಲ್ಲ ತೋರಿಸಿದೀನಿ. ಸೊ ಇಲ್ಲಿ ನಾನು ಯಾವುದೇ ಕ್ಯಾನ್ವಾಸ್ ಕಟ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಹಾಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಫ್ರಂಟ್ ಅಲ್ಲಿ ಎಂಬ್ರಾಯ್ಡ್ರಿ ಆಲ್ರೆಡಿ ಬಂದ್ಬಿಟ್ಟಿದೆ, ಅದು ಕ್ಯಾನ್ವಾಸ್ ನ ಅವಶ್ಯಕತೆ ಇಲ್ಲ. ಬ್ಯಾಕ್ಗೆ ನಾನು ಬೇಕಾದ್ರೆ ಬ್ಯಾಕ್ಗೆ ಕ್ಯಾನ್ವಾಸ್ ಕಟ್ ಮಾಡಿ ತೋರಿಸ್ತೀನಿ, ಬ್ಯಾಕ್ ಪಾರ್ಟ್ಗೆ ಕ್ಯಾನ್ವಾಸ್ ಹಾಕೊಳ್ಬಹುದು. ಅದರ್ವೈಸ್ ನೀವು ಅವಾಯ್ಡು ಮಾಡ್ಬೋದು, ಕ್ಯಾನ್ವಾಸ್ ಹಾಕಿನೇ ತೋರಿಸ್ತೀನಿ. ಸೊ ಬ್ಯಾಕ್ ಹಾರ್ಮೋಲ್ ಶೇಪ್ ಆಯ್ತು. ಸೊ ಇಲ್ಲಿ 1/2 ಇಂಚ್ ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಿ ನೆಕ್ ವಿಡ್ತ್ ಮಾರ್ಕ್ ಹಾಕಿದೀವಲ್ಲ ಅಲ್ಲಿಂದ ಇಲ್ಲಿಗೆ ಶೋಲ್ಡರ್ ಸ್ಲೋಪ್ಗೆ 1/2 ಇಂಚು. ಸೊ ಅದಾದ್ಮೇಲೆ ಫ್ರಂಟ್ ಹಾರ್ಮೋಲ್ ಶೇಪ್ ನೋಡಿ, ಟೇಪ್ ನ ಇಲ್ಲಿಂದ ಇಲ್ಲಿ ಇಟ್ಕೊಳ್ಳಿ, ಟೇಪ್ ನ ಈ ರೀತಿ ಮಡ್ಚ್ಕೊಳ್ಳಿ. ಸೆಂಟರ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಹಾಕೊಂಡು 1/2 ಇಂಚು ಆಚೆ ಬಂದು ಫ್ರಂಟ್ ಹಾರ್ಮೋಲ್ ಶೇಪ್ ಮಾರ್ಕ್ ಹಾಕೊಳ್ಳಿ. ಸೊ ಈಗ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ ಅಪ್ಪರ್ ಚೆಸ್ಟ್ 37 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.25 ಬರುತ್ತೆ. ಸೊ 9.25 ಇಂಚ್ಗೆ ಮಾರ್ಕ್ ಹಾಕ್ತೀನಿ. ಸೊ ಇವಾಗ ನಾನು ಆರ್ಮೋಲ್ ರೌಂಡ್ ನ ಚೆಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ಆರ್ಮೋಲ್ ರೌಂಡ್ ಚೆಕ್ ಮಾಡ್ತಾ ಇದ್ದೀನಿ. ಸೊ ಎಷ್ಟಿತ್ತು ನಂದು ಆರ್ಮೋಲ್ ರೌಂಡ್ ಬಂದು ನಂದು 16 ಇಂಚು. ಸೊ ಅದ್ರಲ್ಲಿ ಅರ್ಧ ಅಂದ್ರೆ 8 ಇಂಚು ಎಕ್ಸಾಕ್ಟ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಮಿಡಲ್ ಚೆಸ್ಟ್ ಮಾರ್ಕ್ ಹಾಕ್ಬೇಕು. ಮಿಡಲ್ ಚೆಸ್ಟ್ ಮಾರ್ಕ್ ಎಲ್ಲಿ ಹಾಕೊಳ್ಳೋದು, ಸೊ ಅದಕ್ಕೆ ಅಂತಾನೆ ನಾನು ಬಸ್ ಪಾಯಿಂಟ್ ನ ತೆಗ್ದಿದ್ದೀನಿ. ಸೊ ಬಸ್ ಪಾಯಿಂಟ್ ಎಷ್ಟಿದೆ 10.5 ಇಂಚ್ ಇದೆ. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 11 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಸೊ ಇಲ್ಲಿ ನಾವು ಮಿಡಲ್ ಚೆಸ್ಟ್ ರೌಂಡ್ ನ ಮೆಷರ್ ಹಾಕೊಳ್ಬೇಕು. ಮಿಡಲ್ ಚೆಸ್ಟ್ ರೌಂಡ್ ಎಷ್ಟಿದೆ, ಸೊ 37 ಇದೆ. ಸೊ 9.25 ಇಂಚ್ನೇ ಮಾರ್ಕ್ ಹಾಕ್ತೀನಿ.
ನಿಮ್ದು ಎಕ್ಸ್ಟ್ರಾ ಇದ್ರೆ ಏನಿದೆ, ಸಪೋಸ್ ಇಲ್ಲಿ 38 ಇಂಚ್ ಇತ್ತು ಅನ್ಕೊಳ್ಳಿ, ಸೊ ಅದಕ್ಕೆ 4ರಿಂದ ಡಿವೈಡೆಡ್ ಬೈ ಮಾಡಿ 9.5 ಬರುತ್ತೆ. ಸೊ ಅದನ್ನ ಹಾಕೊಳ್ಳಿ. ಸೊ ನೆಕ್ಸ್ಟ್ ವೇಸ್ಟ್ ಲೆಂತ್, ಸೊಂಟದ ಉದ್ದ. ಸೊ ಎಷ್ಟಿದೆ ನಂದು? 15 ಇಂಚ್ ಇದೆ. 15 ಇಂಚ್ಗೆ ಅರ್ಧ ಇಂಚು ಸೇರಿಸಿ 15.5 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ನಾನು ಸ್ವಲ್ಪ ತುಂಬಾ ಹೈಟ್ ಇಲ್ಲ, ತುಂಬಾ ಹೈಟ್ ಕಡಿಮೆ ಇಲ್ಲ, ನಾರ್ಮಲ್ ಲೆಂತ್ ಇದೀನಿ. ತುಂಬಾ ಹೈಟ್ ಕಡಿಮೆ ಇರೋರಿಗೆ ನೋಡಿ 14 ಇಂಚ್ ಬರುತ್ತೆ, 14.5 ಬರುತ್ತೆ. ನಾರ್ಮಲ್ ಸ್ಟಾರ್ಟ್ ಆಗೋದು ವೇಸ್ಟ್ ಲೆಂತ್ 14 ಇಂಚಿಂದ. ಸೊ ಹೈಟ್ ಪ್ರಕಾರನೂ ಹೋಗುತ್ತೆ. ತುಂಬಾ ಕುಳ್ಳ ಇದಾರೆ ಅಂತ ಅಂದ್ರೆ 100% ನೀವು ಅವ್ರದ್ದು ಏನ್ ವೇಸ್ಟ್ ಲೆಂತ್ ಇದೆ ಸೊ ಅದನ್ನ ಫಾಲೋ ಮಾಡಿ. ಇಲ್ಲಾಂದ್ರೆ ಯಾವ್ದನ್ನ ಎಲ್ಲೆಲ್ಲಿ ಹಾಕಿಲ್ಲ ಅಂದ್ರೆ ಫಿಟ್ಟಿಂಗ್ ಅನ್ನೋದು ಬರಲ್ಲ ಕುರ್ತಿನಲ್ಲಿ. ಸೊ ಹಂಗಾಗಿ ಹೇಳ್ತಾ ಇರೋದು. ವೇಸ್ಟ್ ಲೆಂತ್ ಆಯ್ತು. ಸೊ ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ ಎಷ್ಟು ಬಂದಿದೆ? 34 ಇಂಚ್ ಬಂದಿದೆ. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.5 ಬರುತ್ತೆ. ಸೊ 8.5 ನಾನು ಇಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಹಿಪ್ ಲೆಂತ್ ಅಂದ್ರೆ ನಾನು ಅವಾಗ್ಲೇ ತೋರಿಸ್ದೆ, ಓಪನ್ ಸೈಡ್ ಸ್ಲಿಟ್ ಏನ್ ಓಪನ್ ಬರುತ್ತೆ ಆ ಜಾಗ. ಹಿಪ್ ಲೆಂತ್ ಬಂದು ರೆಡಿ 20 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 20.5 ಇಂಚ್ಗೆ ಮಾರ್ಕ್ ಹಾಕ್ತೀನಿ. ಸೊ ಈಗ ಇಲ್ಲ ಇನ್ನು ಡ್ರಾ ಮಾಡ್ಕೊಳ್ಳಿ. ಸೊ ಈಗ ಇದರ ಸುತ್ತಳತೆ ಎಷ್ಟಿದೆ? ಸುತ್ತಳತೆ ಬಂದು 40 ಇಂಚು. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಇಂಚು ಬರುತ್ತೆ. ಸೊ 10 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ. ಓಕೆನಾ? ಸೊ ಇವಾಗ ನಿಮ್ಗೆ ಇದು ಎಕ್ಸಾಕ್ಟ್ ಬಾಡಿ ಎಷ್ಟಿದೆ ಅದು ಮೆಷರ್ಮೆಂಟ್. ಇವಾಗ ನೀವು ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್ ಅಲ್ಲಿ ನೀವು ಫಿಟ್ ಆಗಿ ಹಾಕ್ತೀರಾ. ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್ ಅಲ್ಲಿ ಹಾಕಿದಾಗ ಫಿಟ್ ಬರುತ್ತೆ ಡ್ರೆಸ್. ಓಕೆ, ನಾವು ಫಿಟ್ ಆಗಿ ಹಾಕ್ತಿವಿ ಅಂದ್ರೆ ಬ್ಲೌಸ್ ಇವಾಗ ಫಿಟ್ ಆಗಿ ಬರುತ್ತೆ ಗೊತ್ತಾ? ಬ್ಲೌಸ್ ಎಲ್ಲ ಯಾರ್ಯಾರು ವೇರ್ ಮಾಡಿರ್ತೀರ ಎಲ್ರು, ಹೆಂಗಿರುತ್ತೆ ಅದು? ಫಿಟ್ ಆಗಿರುತ್ತೆ. ಸೊ ಅದ್ರ ಮೇಲೆ ನಾವು ಸ್ಯಾರಿ ವೇರ್ ಮಾಡ್ತೀವಿ, ಅದು ಫಿಟ್ ಆಗಿದ್ರು ಏನ್ ತೊಂದರೆ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಡ್ರೆಸ್ ಕೆಲವೊಂದ್ಸರಿ ನಾವು ದುಪ್ಪಟ್ಟ ಹಾಕ್ತಿವಿ, ದುಪ್ಪಟ್ಟ ಹಾಕಲ್ಲ. ಸೊ ಜಾಕೆಟ್ ಹಾಕ್ತಿವಿ, ಫಿಟ್ ಹಾಕ್ತೀರಾ ನಿಮ್ ಇಷ್ಟ. ಫಿಟ್ ಏನಿದೆ ಇದು ಫಿಟ್ ನೀವು ಹಾಕೊಂಡ್ಬಿಡಿ. ನೀವು ಫಿಟ್ ಹಾಕ್ತೀರಿ ಅಂದ್ರೆ, ಇಲ್ಲ ನಮ್ಗೆ ಲೂಸ್ ಬೇಕು, ನಾವು ಲೂಸ್ ಹಾಕ್ತಿವಿ ಅಂತ ಅಂದ್ರೆ ಇಲ್ಲಿ ಒಂದು 1/2 ಇಂಚು ಲೂಸಿಂಗ್ ಕೊಡಿ. ಇಲ್ಲ ತುಂಬಾ ಲೂಸ್ ಹಾಕ್ತೀರಾ ಅಂತ ಅಂದ್ರೆ 100% ನೀವು 1 ಇಂಚು ಲೂಸಿಂಗ್ ಕೊಟ್ಕೊಳ್ಬಹುದು. ಸೊ ಲೂಸಿಂಗ್ ಇಲ್ಲಿ ಅಂತಲ್ಲ, ಎಲ್ಲಿ ಆದ್ರೂ ಸರಿ, ಪ್ಯಾಂಟ್ ವೈಸ್ ಬಿಟ್ಟು ಟಾಪ್ ಅಥವಾ ಬ್ಲೌಸ್ ಅಥವಾ ಜೀನ್ಸ್ ಟಾಪ್ ಎನಿ ಹೌ ಅದಲ್ಲಿ ಲೂಸಿಂಗ್ ನಿಮಗೆ ಬೇಕಂದ್ರೆ ನೀವು ಹಾಕೊಳ್ಬಹುದು. ಅದರ್ವೈಸ್ ನೀವು ಸ್ಕಿಪ್ ಮಾಡಿ, ನೀವು ಫಿಟ್ ಹಾಕ್ತೀರಾ ಅಂದ್ರೆ ಸ್ಕಿಪ್ ಮಾಡಿ. ನಾನು ಇಲ್ಲಿ ಒಂದು 1/2 ಇಂಚ್ ಅಷ್ಟು ಲೂಸಿಂಗ್ ಇಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ 40 ಇಂಚ್ ಬಂದಿದೆ. ಸೊ ಎಕ್ಸಾಕ್ಟ್ ಏನಿದೆ 40 ಇಂಚು, ಅದಕ್ಕೆ ನಾನು 1/2 ಇಂಚು ಲೂಸಿಂಗ್ ಇಡ್ತೀನಿ. ಸ್ವಲ್ಪ ಲೂಸ್ ಬೇಕು. ಓಕೆನಾ? ಸೊ ಇವಾಗ ಇದು ಫಿಟ್ಟಿಂಗ್ ಮೆಷರ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ನಾನು ಮಾರ್ಕ್ ಹಾಕಲ್ಲ, ಇಲ್ಲಿ ನಾನು ಲೂಸಿಂಗ್ ಹಾಕಿದ್ದೀನಿ. ಸೊ ಅಲ್ಲಿ ನಾನು ಮಾರ್ಕ್ ಹಾಕ್ತೀನಿ. ಸೊ ಇದು ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್. ಇದು ಲೆಕ್ಕ ಇಲ್ಲ. ಇವಾಗ ನಾವು ಫೈನಲ್ ಮಾಡಿದೀವಿ ಲೂಸಿಂಗ್ ಇಟ್ಕೊಳ್ತೀವಿ ಅಂತ. ಸೊ ಅದ್ರ ಮೇಲೆ ನಾವು ಮಾರ್ಕ್ ಹಾಕೊಳ್ಳೋಣ. ಸೊ ಈ ಏನ್ ಮಾರ್ಕ್ ಹಾಕ್ತಾ ಇದ್ದೀನಿ ಇದ್ರ ಮೇಲೆ ನಮ್ಮ ಸ್ಟಿಚಿಂಗ್ ಬರುತ್ತೆ. ಕುರ್ತಿಯ ಸ್ಟಿಚಿಂಗು ಈ ಮಾರ್ಕ್ ಮೇಲೆ ಬರುತ್ತೆ, ಈ ಮಾರ್ಕ್ ಮೇಲೆ ಬರಲ್ಲ. ಸೊ ಬಿಗಿನರ್ಸ್ ಏನ್ ಮಾಡ್ತೀರಾ, ಇದನ್ನ ಮಾರ್ಜಿನ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. 100% ಇದು ಮಾರ್ಜಿನ್ ಅಲ್ಲ, ಲೂಸ್ ಬೇಕು ಡ್ರೆಸ್ಗೆ. ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್ ಬೇಡ ಅಂತ 1/2 ಇಂಚ್ ನಾನು ಲೂಸ್ ಇಟ್ಟಿರೋದು. ಓಕೆನಾ? 1/2 ಇಂಚ್ ಇಟ್ಟಾಗ ಏನಾಗುತ್ತೆ, ಇದು ಫೋಲ್ಡೆಡ್ ಅಲ್ಲಿ ಹಾಕಿರೋದು 1 ಇಂಚ್ ಲೂಸ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ 2 ಇಂಚು. ಸೊ ನೀವು ಇಲ್ಲಿ 1 ಇಂಚ್ ಬೇಕಾದ್ರೂ ಇಟ್ಕೊಳ್ಳಿ, ಅಥವಾ ಬೇಡ ನಾವು ಇಲ್ಲಿಗೆ ಈ ಏನಿದೆ ಮಾರ್ಕ್ ಇಲ್ಲಿಗೆ ಎಂಡ್ ಮಾಡ್ತೀವಿ ಸ್ಟಿಚ್, ಅದು ನಿಮ್ ಇಷ್ಟ. ಇಲ್ಲಿ 2 ಇಂಚ್, ಇಲ್ಲಿ 2 ಇಂಚ್, ಇಲ್ಲಿ 2 ಇಂಚ್ ಇಟ್ವಿ, ಇಲ್ಲಿ 1 ಇಂಚ್ ಮಾತ್ರ. ಸೊ ಇಲ್ಲಿ ಯಾವುದೇ ಮಾರ್ಜಿನ್ ಬರಲ್ಲ. ಇಲ್ಲಿ ಸೈಡ್ ಸ್ಲಿಟ್ ಓಪನ್ ಮಾಡ್ತೀವಿ, ಇಲ್ಲಿಂದ ಸೈಡ್ ಸ್ಲಿಟ್ ಓಪನ್ ಆಗುತ್ತೆ, ಸ್ಟಿಚ್ ಆಗುತ್ತೆ. ಇಲ್ಲಿ ಬೇಕಾದ್ರೆ ನೀವು ಲೂಸು ಟೈಟ್ ಮಾಡ್ಬೋದು. ಬಟ್ ಇಲ್ಲಿ ಒಂದ್ಸರಿ ನಾವು ಡಿಸೈಡ್ ಮಾಡಿದ್ಮೇಲೆ ಇಲ್ಲಿ ಯಾವುದೇ ಲೂಸು ಟೈಟ್ ಮಾಡಕ್ ಆಗಲ್ಲ. ಏನಕ್ಕಂದ್ರೆ ಸೈಡ್ ಸ್ಲಿಟ್ ಹಾಕ್ಬಿಟ್ಟಿರ್ತೀವಿ. ಸೊ ನೆಕ್ಸ್ಟ್ ಬಾಟಮ್ ಪಾರ್ಟ್ ಅಲ್ಲಿ ಹೇಗೆ ಇಟ್ಕೊಳ್ಳೋಣ. ನಮ್ದು ಏನಿದೆ ಇದು ಹಿಪ್ ಮೆಷರ್ಮೆಂಟ್ ಎಷ್ಟು ಹಾಕಿದೀವಿ, ಇಲ್ಲಿ ನಾವು 10.5 ಇಂಚ್ ಹಾಕಿದೀವಿ. ಇದಕ್ಕೆ 2 ಇಂಚ್ ಆಡ್ ಮಾಡ್ಕೊಳ್ಳಿ, ಎಷ್ಟಾಯ್ತು 12.5 ಇಂಚು. ಸೊ ಅದನ್ನ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಸಪೋಸ್ ಇಲ್ಲಿ ಬಾಟಮ್ ಅಲ್ಲಿ ನೀವು ಇನ್ನೂ ಅಗಲ ಜಾಸ್ತಿ ಹಾಕ್ತೀರಾ, ಹಾಕೊಳ್ಬಹುದು. ಬೇಕಾದ್ರೆ ಅಗಲ ಕಡಿಮೆ ಮಾಡ್ತೀರಾ, ಸ್ಟ್ರೈಟ್ ಬಂದ್ಬಿಡುತ್ತೆ. ಇಲ್ಲಿ ಏನಿದೆ ಆ ಮೆಷರ್ಮೆಂಟ್ ನಾವು ಇಲ್ಲಿ ಹಾಕಿದ್ರೆ ಸ್ಟ್ರೈಟ್, ಕೆಲವರು ಸ್ಟ್ರೈಟ್ ಕುರ್ತಿ ಕೇಳ್ತಿರಲ್ಲ ಆ ತರ. ಸೊ ಇಲ್ಲಿ ನಾನು 2 ಇಂಚ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. 10.5ಗೆ 2 ಇಂಚ್ ಸೇರಿಸಿ 12.5. ಸೊ ಈ ಲೈನ್ ನ ಹಾಕೊಳ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಏನ್ 1 ಇಂಚು ಫೋಲ್ಡಿಂಗ್ ಮಾಡ್ಲಿಕ್ಕೆ ಅಂತ ಬಿಟ್ಟಿದೀವಿ, ಆ 1 ಇಂಚ್ ನ ಇಲ್ಲೂ ಕೂಡ ಫೋಲ್ಡಿಂಗ್ ಮಾಡ್ಲಿಕ್ಕೆ ಮಾರ್ಕ್ ಹಾಕೊಂಡು ನೋಡಿ, ಡೈರೆಕ್ಟ್ ಈ ರೀತಿ ಲೈನ್ ಹಾಕೊಂಡ್ಬಿಡಿ. ಈಗ
ಈ ಲೈನ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿಂದ ಈ ಮಾರ್ಕ್ ನ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಇದು ಗೊತ್ತಾಯ್ತಾ? ಸೊ ಇಲ್ಲಿ ಚೆಸ್ಟ್ ಮೆಷರ್ಮೆಂಟ್ ಜಾಸ್ತಿ ಇದ್ದಾಗ ಈ ಪಾರ್ಟ್ ಅಲ್ಲಿ ಸ್ವಲ್ಪ ಹಿಂಗ್ ಕ್ರಾಸ್ ಆಗಿ ಬರುತ್ತೆ, ಜಾಸ್ತಿ ಇದ್ದೋರ್ದು. ಇಲ್ಲ ಅಂದ್ರೆ ಈ ರೀತಿ ಸ್ಟ್ರೈಟ್ ಬರುತ್ತೆ. ಸೊ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ಎಲ್ಲೆಲ್ಲಿ ನಾವು ಫಿಟ್ಟಿಂಗ್ ಮಾರ್ಕ್ ಹಾಕಿದೀವಿ ಅಲ್ಲೆಲ್ಲ ನಾಚ್ ಹಾಕೊಂಡ್ಬಿಡಿ ಈ ತರ. ಈ ರೀತಿ. ಸೊ ಇಲ್ಲಿ ನೆಕ್ ಬಿಡ್ತು ನಾವೇನ್ ಮಾರ್ಕ್ ಹಾಕಿದೀವಿ ಇಲ್ಲೂ ಕೂಡ ಒಂದು ನಾಚ್ ಹಾಕೊಳ್ಳಿ. ಸೊ ಇಷ್ಟು ಹಾಕಿದ್ಮೇಲೆ ಇದನ್ನ ಬ್ಯಾಕ್ ಪಾರ್ಟ್ ಅಂತ ಬರ್ಕೊಂಡ್ಬಿಡಿ. ಸೊ ಫ್ರಂಟ್ ಪಾರ್ಟ್ ಮಾತ್ರ ತೆಗೆದು ಫ್ರಂಟ್ ಹಾರ್ಮೋಲ್ ಶೇಪ್ ನ ಮಾರ್ಕ್ ಹಾಕೊಳ್ಳೋಣ. ಸೊ ಇದು ನಮ್ಮ ಕುರ್ತಿ ಮಾರ್ಕ್ ಮಾಡಿ ಲೈನಿಂಗ್ ಮೇಲೆ ಕಟಿಂಗ್ ಮಾಡಿರುವಂಥದ್ದು. ಇದನ್ನ ಈಗ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಬೇಕು. ಹೇಗೆ ಕಟ್ ಮಾಡ್ಕೊಳ್ಳೋದು ನೋಡೋಣ. ಸೊ ಫಸ್ಟ್ ನಾನು ಫ್ರಂಟ್ ಪಾರ್ಟ್ ನ ಕಟ್ ಮಾಡ್ಕೊಳ್ತೀನಿ. ಎಂಬ್ರಾಯ್ಡಿಂಗ್ ಇದೆಯಲ್ಲ, ಈ ಸೆಂಟರ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ. ಕರೆಕ್ಟ್ ಸೆಂಟರ್ಗೆ ಎಂಬ್ರಾಯ್ಡ್ರಿ ಫೋಲ್ಡ್ ಆಗಿರ್ಬೇಕು, ಇಲ್ಲಾಂದ್ರೆ ಸೈಡ್ಗೆ ಹೋಗೋ ಚಾನ್ಸ್ ಇರುತ್ತೆ. ಬಟ್ಟೆ ಇಲ್ಲಿ ಯಾವ ರೀತಿನಾದ್ರೂ ಅಪ್ ಅಂಡ್ ಡೌನ್ ಇರ್ಲಿ, ಅದನ್ನ ತಲೆ ಕೆಡ್ಸ್ಕೊಂಬೇಡಿ. ಇಲ್ಲಿ ಏನ್ ಎಂಬ್ರಾಯ್ಡ್ರಿ ಇದೆ ಎರಡೂ ಕಡೆ ಕರೆಕ್ಟ್ ಹೋಗಿರ್ಬೇಕು. ಸೊ ಇಲ್ಲಿ ನಾವು ಮುಟ್ಟಿ ನೋಡಿದಾಗ ಎಂಬ್ರಾಯ್ಡ್ರಿ ನೆಕ್ ಒಂದ್ರ ಮೇಲೆ ಒಂದು ಕರೆಕ್ಟ್ ಆಗಿ ಕೂತಿರ್ಬೇಕು. ಸೊ ಇಷ್ಟು ಫೈನಲ್ ಮಾಡಿ ಎಂಬ್ರಾಯ್ಡ್ರಿ ನೆಕ್ಗೆ ಬಂದಿರುವಂತಹ ಕುರ್ತೀಸ್ನೆಲ್ಲ ಆಮೇಲೆ ನೀವು ಕಟಿಂಗ್ ಮಾಡ್ಕೊಳ್ಬೇಕು. ಫಸ್ಟ್ ಫ್ರಂಟ್ ಪಾರ್ಟ್ ನಾನು ಇಲ್ಲಿ ಇಟ್ಟು ಕಟ್ ಮಾಡ್ಕೊಳ್ತೀನಿ. ಈಗ ನಾವು ಬ್ಯಾಕ್ ಪಾರ್ಟ್. ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ, ಇನ್ನೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಫ್ರಂಟ್ ಪಾರ್ಟ್ ಅಲ್ಲಿ ಇಷ್ಟೇ ಮಿಕ್ಕಿರೋದು. ಹಾಫ್ ಸ್ಲೀವ್ ಮಾಡ್ಕೊಳ್ತೀರಿ ಅಂತ ಅಂದ್ರೆ ಈ ಬಟ್ಟೆ ಸಾಕು. ಒಂದು 3 ಇಂಚು 4 ಇಂಚು ಇಟ್ಕೊಳ್ತೀರಿ ಅಂದ್ರೆ ಸ್ಲೀವ್ಗೆ ಈ ಬಟ್ಟೆ ಸಾಕು. ಸೊ ಇಲ್ಲಿ ನಾನು ಲಾಂಗ್ ಸ್ಲೀವ್ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಮಾಡ್ಕೊಳ್ತೀನಿ. ಸೊ ಇವಾಗ ಏನ್ ಮಾಡ್ಬೇಕು, ಈ ತರ ಇರುತ್ತೆ ಬಟ್ಟೆ ಫ್ಯಾಬ್ರಿಕ್. ಫ್ರಂಟ್ ಅಲ್ಲಿ ಎಂಬ್ರಾಯ್ಡ್ರಿ ಇರುತ್ತೆ, ಸೆಂಟರ್ ಅಲ್ಲಿ ನಾವು ಎಂಬ್ರಾಯ್ಡ್ರಿ ಹಾಕೊಳ್ಳೇಬೇಕು. ಬಟ್ ಬ್ಯಾಕ್ ಪಾರ್ಟ್ ಅಲ್ಲಿ ಆತರ ಇಲ್ಲ, ನೀವ್ ಎಲ್ಲಿಗೆ ಬೇಕಾದ್ರೂ ಫೋಲ್ಡ್ ಮಾಡ್ಕೊಳ್ಳಿ. ನೀವೇನ್ ಲೈನಿಂಗ್ ಕಟ್ ಮಾಡಿರ್ತೀರಾ ಅದು ಎಷ್ಟಾಗ್ಲ ಫೋಲ್ಡೆಡ್ ಅಲ್ಲಿ ಎಷ್ಟಾಗ್ಲ ಇರುತ್ತೆ, ಸೊ ಅಷ್ಟು ನೀವು ಬ್ಯಾಕ್ ಪಾರ್ಟ್ ನ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಬಟ್ಟೆ ಮಿಗುತ್ತೆ, ಸೊ ನಾವ್ ಅಡ್ಜಸ್ಟ್ ಮಾಡೋಣ. ನೋಡಿ ಕರೆಕ್ಟ್ ಇದೆ, ಸಾಕು.
ಎಲ್ಲಿ ಅಗಲ ನೋಡ್ಕೊಳ್ಬೇಕು, ಇಲ್ಲಿ ಅಗಲ ಎಲ್ಲ ನೋಡ್ಕೊಳ್ಳೋದು. ಇಲ್ಲಿ ಅಗಲ, ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ಅಗಲ ನೋಡ್ಕೊಳ್ಬೇಕು ನೀವು ನೋಡಿ. ಈ ಪೋರ್ಷನ್ ಹಾಗೆ ಈ ಪೋರ್ಷನ್ ಅಲ್ಲಿ ಅಗಲ ಕಡಿಮೆ ಇರುತ್ತೆ, ಈ ಪೋರ್ಷನ್ ಅಲ್ಲಿ ಅಗಲ ಜಾಸ್ತಿ ಇರುತ್ತೆ. ಸೊ ಯಾವಾಗ್ಲೇ ಆಗ್ಲಿ ನಾವು ಅದನ್ನ ನೋಡ್ಕೊಳ್ಬೇಕು ಕರೆಕ್ಟ್ ಆಗಿ. ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಇದಕ್ಕಿನ್ನ ಕ್ಲಿಯರ್ ಆಗಿ ಸಿಗುತ್ತೆ. ಏನಕ್ಕಂದ್ರೆ ಕುರ್ತಿ ಅಂದ್ರೆ ಇಷ್ಟೇ ಅಲ್ಲ ಕಟಿಂಗ್, ಇನ್ನು ಬಹಳ ಇದೆ ತಿಳ್ಕೊಳಕ್ಕೆ. ಸೊ ಅದು ಒಂದು ವಿಡಿಯೋದಲ್ಲೆಲ್ಲ ತಿಳ್ಸಕ್ಕಾಗಲ್ಲ. ಬೇಸಿಕ್ ಆನ್ಲೈನ್ ಕ್ಲಾಸ್ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಜಾಯಿನ್ ಪೇ ಮಾಡಿ. ಬೇಸಿಕ್ ಆನ್ಲೈನ್ ಕಂಪ್ಲೀಟ್ ಕೋರ್ಸ್ಗೆ 2000 ರೂಪಾಯಿ. ಕಂಪ್ಲೀಟ್ ಕೋರ್ಸ್ 3 ತಿಂಗಳಿರುತ್ತೆ. ಸೊ ಈ 3 ತಿಂಗಳು ಕೋರ್ಸ್ಗೆ ಬರೀ 2000 ರೂಪಾಯಿ. ಸೇರ್ಕೊಳ್ಳೋರು ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ. ಇವಾಗ ಫೈನಲಿ ಉಳಿದಿರುವಂತದ್ದು ನಮ್ಮ ಸ್ಲೀವ್ ಪಾರ್ಟ್. ಸೊ ಸ್ಲೀವ್ಗೆ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಈಗ ಸ್ಲೀವ್ ಕಟ್ ಮಾಡಬೇಕು. ನನಗೆ 3/4 ಸ್ಲೀವ್ ಬೇಕು. ಸೊ ಇಷ್ಟು ಬ್ಯಾಕ್ ಪಾರ್ಟ್ ಅಲ್ಲಿ ಮಿಕ್ಕಿದೆ, ಇಷ್ಟು ಪೀಸು ಬ್ಯಾಕ್ ಪಾರ್ಟ್ ಅಲ್ಲಿ ಮಿಕ್ಕಿದೆ. ಸೊ ಹಾಗೆ ಫ್ರಂಟ್ ಪಾರ್ಟ್ ಅಲ್ಲಿ ಇಷ್ಟು ಪೀಸ್ ಮಿಕ್ಕಿದೆ. ಈಗ ನನಗೆ 3/4 ಸ್ಲೀವ್ ಬೇಕೇ ಬೇಕು, ಇಲ್ಲಾಂದ್ರೆ ನಾನು ಹಾಫ್ ಸ್ಲೀವ್ ಎಲ್ಲ ಜಾಸ್ತಿ ಹಾಕಲ್ಲ, ರೇರ್, ವೆರಿ ರೇರ್. ಓಕೆ, ಇವಾಗ ನನಗೆ 3/4 ಸ್ಲೀವ್ ಬೇಕು. ಸೊ ಇದನ್ನ ನಾನು ಲೈನ್ ಇದೆ, ಲೈನ್ ವೈಸೇ ಹಾಕೊಳ್ತೀನಿ. ಏನಕ್ಕಂದ್ರೆ ನಾನು ಲೈನ್ ವೈಸ್ ಅಲ್ಲಿ ಡ್ರೆಸ್ ನ ಕಟಿಂಗ್ ಮಾಡಿದ್ದೀನಿ. ಅಂದ್ರೆ ಹಿಂಗಿಂಗೆ ಈ ರೀತಿ ಅಡ್ಡಡ್ಡ ಹಾಕೊಳ್ಳಲ್ಲ, ಈ ರೀತಿ ಉದ್ದುದ್ದಾನೆ ಹಾಕೊಳ್ಬೇಕು. ಏನಕ್ಕಂದ್ರೆ ಆಲ್ರೆಡಿ ನಾನು ನನ್ನ ಟಾಪ್ ಏನಿದೆ ಅದನ್ನ ಲೈನ್ ವೈಸ್ ಅಲ್ಲಿ ಹಾಕೊಂಡಿದ್ದೀನಿ. ಓಕೆನಾ? ಸೊ ಈಗ ಇದನ್ನ 2 ಭಾಗ ಮಾಡ್ಕೊಳ್ಳೋಣ. ಸೊ ನಾವು ಸ್ಲೀವ್ ಕಟಿಂಗ್ ಏನ್ ಮಾಡ್ತೀವಿ, ಈ ರೀತಿ 4 ಫೋಲ್ಡ್ ಅಲ್ಲಿ ಹಾಕೊಳ್ಬೇಕು. ಸೊ ಈಗ 4 ಫೋಲ್ಡ್ ಅಲ್ಲಿ ಹಾಕಿದಾಗ ನನಗೆ ಕಡಿಮೆ, ಇಷ್ಟು ಸಾಲಲ್ಲ. ಮಿನಿಮಮ್ ನಂದು 9 ಇಂಚ್ ಇದೆ. ಚೆಸ್ಟ್ ಮೆಷರ್ಮೆಂಟ್ ಬಂದು 37, 9 ಕಾಲಿದೆ. ಅಟ್ಲೀಸ್ಟ್ ಈ ಅಗಲ ಬಂದು 10 ಇಂಚ್ ಆದ್ರೂ ಬೇಕು. ಸೊ ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಮಿಕ್ಕಿದೆಯಲ್ಲ ಇದನ್ನ ಈ ರೀತಿ ಫೋಲ್ಡ್ ಮಾಡ್ತೀನಿ. ಯಾವಾಗ ಫಸ್ಟ್ ನಾವು ಲೆಂತ್ ಮಾರ್ಕ್ ಹಾಕೊಳ್ಬೇಕು. ಸೊ ಲೆಂತ್ ನೀವು ಎಷ್ಟು ಇಂಚ್ ತಗೊಳ್ತೀರಾ ನಿಮಗ್ ಬಿಟ್ಟಿದ್ದು. ಸೊ ಇಲ್ಲಿ ನಾನು ರೆಡಿ ನನಗೆ 14 ಇಂಚ್ ಬೇಕು. ಸೊ ಅದಕ್ಕೆ 1 ಇಂಚ್ ಸೇರಿಸಿ 15 ಇಂಚ್ ತಗೊಳ್ತೀನಿ. ಕೇಳ್ಬೋದು ಇದಕ್ಕೆ ಲೈನಿಂಗ್ ಹಾಕಲ್ಲ, ಫೋಲ್ಡಿಂಗ್ ಎಲ್ಲ ಮಾಡಲ್ವಾ ಅಂತ. ಸೊ ಅದನ್ನ ನಾನು ಹೇಳ್ತೀನಿ. 14 ಫೋಲ್ಡಿಂಗ್ ಮಾಡ್ತೀವಿ ಅನ್ನೋಂಗಿದ್ರೆ ನೀವು 1.5 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ಗೆ 1 ಇಂಚ್ ಇಲ್ಲಿ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ. ಸೊ ಇಲ್ಲಿ ನಾನು ಸ್ವಲ್ಪ ಸ್ಲೀವ್ಗೆ ಪಟ್ಟಿ ಕಟ್ತಾ ಇದ್ದೀನಿ. ಸೊ ಹಾಗಾಗಿ 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ತಗೊಳ್ಳೋದು. ರೆಡಿ 14 ಇಂಚ್ ಬೇಕು. ಸೊ ಅದಕ್ಕೆ 1 ಇಂಚು ಸೇರಿಸಿ 15 ಇಂಚ್ಗೆ ಮಾರ್ಕ್ ಆಗ್ತಾ ಇದ್ದೀನಿ. ಸೊ ಲೆಂತ್ ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಫೋಲ್ಡೆಡ್ ಅಲ್ಲಿ ಇದೆ, ಇಲ್ಲಿ 4 ಪೀಸ್ ಇದೆ. ಸೊ ಏನಿದೆ ಅದನ್ನ ಅಗಲ ಹಾಕೊಂಡಿದ್ದೀನಿ. ಸೊ ಉಲ್ಟಾದಲ್ಲೇ ಹಾಕ್ತೀನಿ, ನೀವು ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ ಬಿಗಿನರ್ಸ್. ಏನಿದೆ ಉದ್ದ ಬಟ್ಟೆ ಇದೆ ಅಷ್ಟೇ ತಗೊಳ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ಬಟ್ಟೆ ಕಡಿಮೆ ಇದೆ ಅಂದ್ರೆ ಇಲ್ಲಿಂದ ಒಂದು 3 ಇಂಚ್ ಅಷ್ಟು ಬಿಟ್ಟು ಇಲ್ಲಿಂದ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ನಾನು ಪೂರ್ತಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಬಟ್ಟೆ ಇದೆ ನೋಡಿ, ಇದ್ರ ಪಕ್ಕ ಇಟ್ಕೊಳ್ಳಿ. ಅದ್ರ ಲೆಂತ್ ಏನಿದೆ ಅದು ಕರೆಕ್ಟಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡಿದ್ದನ್ನ ಕಟ್ ಮಾಡ್ಕೊಳ್ಳಿ. ಇದನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಫೋಲ್ಡ್ ಮಾಡಿದೀನಲ್ಲ ಇದನ್ನ 2 ಭಾಗ ಮಾಡ್ಕೊಳ್ತೀನಿ. ಸೊ 2 ಪೀಸ್ನ ಈ ಕಡೆ ಇದನ್ನ ಓಪನ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿರೋದನ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡ್ಕೊಳ್ಳಿ. 2 ಪೀಸ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ, 2 ಪೀಸ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಅಟ್ಯಾಚ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನಾನು ನಿಮ್ಗೆ. ಸೊ ಇಷ್ಟಾಗಲ ಏನ್ ಬೇಕಿಲ್ಲ, ನಾನು ಇನ್ನೇನು ಇದು ಏನು ಯೂಸ್ ಇಲ್ಲ ನನಗೆ. ಸೊ ಹಂಗಾಗಿ ಅಟ್ಯಾಚ್ ಮಾಡಿ ಸ್ಲೀವ್ ಮಾರ್ಕ್ ಮಾಡಿ ಮಿಕ್ಕಿದನ್ನ ಕಟ್ ಮಾಡ್ತೀನಿ. ನಿಮ್ಮ ಹತ್ರ ಬಟ್ಟೆ ಕಡಿಮೆ ಇದ್ರೆ ಇಷ್ಟಾಗಲ ಮಾಡ್ಕೋಬೇಕಂತೇನಿಲ್ಲ, ಒಂದಿಷ್ಟಿದ್ರೆ ಸಾಕು.
ನೋಡಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಸೊ ಇನ್ನೊಂದು ಪೀಸ್ ಇದು ಒಂದ್ರ ಮೇಲೆ ಒಂದು ಅಪೋಸಿಟ್ ಬರೋ ತರ ಹಾಕೊಂಡ್ಬಿಡಿ. ಪೀಸ್ ಈಕ್ವಲ್ ಇಲ್ಲ ಅಂದ್ರೆ ಈಕ್ವಲ್ ಮಾಡ್ಕೊಳ್ಳಿ. ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಲೆಂತ್ ಆಲ್ರೆಡಿ ನಾವು ಹಾಕೊಂಡಿದೀವಿ. ಸೊ ಇವಾಗ ಸ್ಲೀವ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಕ್ಯಾಪ್ ಹೈಟ್ ಯಾವ ರೀತಿ? ಕ್ಯಾಪ್ ಹೈಟ್ ಫಾರ್ಮುಲಾ, ಕ್ಯಾಪ್ ಹೈಟ್ಗೆ ಫಾರ್ಮುಲಾ ಎದೆ ಸುತ್ತಳತೆಯ 10ನೇ ಒಂದು ಭಾಗ. ಸೊ 37 ಇಂಚು ಅಪ್ಪರ್ ಚೆಸ್ಟ್. ಯಾವುದೇ ಫಾರ್ಮುಲಾ ತಗೊಳ್ಬೇಕಾದ್ರೆ ನೀವು ಅಪ್ಪರ್ ಚೆಸ್ಟ್ ನ ಕನ್ಸಿಡರ್ ಮಾಡಬೇಕು. ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 10. ಅಪ್ಪರ್ ಚೆಸ್ಟ್ ಏನ್ ಬರುತ್ತೆ? ಸೊ ಇದು ಒಂದು 37 ಇಂಚು. 37 ಇಂಚಿನ 10ರಿಂದ ಡಿವೈಡೆಡ್ ಬೈ ಮಾಡ್ತಾ ಇದ್ದೀನಿ. ಸೊ 3.7 ಸಿಗ್ತಾ ಇದೆ. ಸೊ 3.7 ಇಟ್ಕೊಳ್ಳಿ, ಪರವಾಗಿಲ್ಲ. 4 ಇಂಚ್ ಇಟ್ಕೊಳ್ತೀವಿ ಅಂದ್ರೂ ತೊಂದರೆ ಇಲ್ಲ. 4 ಇಂಚ್ಗೆ ಇಡ್ತಾ ಇದ್ದೀನಿ ನಾನು. ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇದು ಬಂದು ಕ್ಯಾಪ್ ಹೈಟ್. ಈ ರೀತಿ. ಈಗ ನಮ್ಮ ಆರ್ಮೋಲ್ ರೌಂಡ್ ಎಷ್ಟು? ನಂದು ಆರ್ಮೋಲ್ ರೌಂಡ್ ಬಂದು 16 ಇಂಚು. ಅದ್ರಲ್ಲಿ ಅರ್ಧ ಅಂದ್ರೆ 8 ಇಂಚು. ಈ ಕಾರ್ನರ್ ಇಂದ 8 ಇಂಚ್ಗೆ ನೋಡಿ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ 1/2 ಇಂಚು ಲೂಸ್ ಬಿಟ್ಟೆ ಬಾಡಿ ಪಾರ್ಟ್ ಅಲ್ಲಿ, ಗೊತ್ತಾ? 1/2 ಇಂಚು ಲೂಸ್ ಬಿಟ್ಟೆ ಮಾರ್ಕ್ ಮಾಡೋವಾಗ. ಸೊ 1/2 ಇಂಚ್ ಲೂಸ್ನು ಕೂಡ ನೀವು ಇಲ್ಲಿ ಆಡ್ ಮಾಡ್ಕೊಳ್ಬೇಕು. 1/2 ಇಂಚ್ ಲೂಸ್ ಬಿಟ್ಟಿದ್ದೀನಿ. ಇಲ್ಲ ನೀವು ಬಾಡಿ ಪಾರ್ಟ್ ಏನಿದೆ ಎಕ್ಸಾಕ್ಟ್ ಇಟ್ಟಿದೀವಿ ಅಂದ್ರೆ ನೀವು ಇಲ್ಲಿ ಎಕ್ಸಾಕ್ಟ್ ಇಟ್ಕೊಳ್ಳಿ. ಸೊ ನನ್ನ ಅಪ್ಪರ್ ಚೆಸ್ಟ್ ಏನಿದೆ ಪ್ರತಿಯೊಂದು ವೇಸ್ಟ್ ರೌಂಡ್, ಹಿಪ್ ರೌಂಡ್ ಎಲ್ಲದಕ್ಕೂ ನಾನು 1/2 ಇಂಚ್ ಲೂಸ್ ಇಟ್ಟಿದ್ದೀನಿ. ಸೊ 1/2 ಇಂಚ್ ಲೂಸ್ ನ ಇಲ್ಲಿ ಇಟ್ಕೊಳ್ಳಿ. ಸೊ ಅವಾಗ ಎಷ್ಟಾಗುತ್ತೆ? 8.5 ಆಗುತ್ತೆ. ಸೊ ಈ ತರ ಮಾಡ್ಕೊಳ್ಬೇಕು ಲೂಸಿಂಗ್ ಇಟ್ಟಾಗ. ಸೊ ಈಗ ಸ್ಲೀವ್ ಶೇಪ್ ಕೊಡೋಣ. ಸೊ ಇದು ಬ್ಯಾಕ್ ಸ್ಲೀವ್ ಶೇಪ್. ಫ್ರಂಟ್ ಶೇಪ್ ನ ಹಾಕೋಣ. ಸೊ ಈಗ ತೋಳಿನ ಸುತ್ತಳತೆ 5 ಇಂಚು. 5 ಇಂಚಿಗೆ ಮಾರ್ಕ್ ಹಾಕಿ 2 ಇಂಚು ಮಾರ್ಜಿನ್ಗೆ. ಸೊ ಇಲ್ಲೂ ಅಷ್ಟೇ, ಈ ಲೂಸಿಂಗ್ ಇಂದ ಬಿಟ್ಟು ಮುಂದಕ್ಕೆ 2 ಇಂಚಿಗೆ ಮಾರ್ಜಿನ್ ಹಾಕೊಳ್ಬೇಕು. ಸೊ ಈಗ ಲೈನ್ ನ ಮಾರ್ಕ್ ಹಾಕೊಳ್ಳೋಣ. ಸೊ ಕ್ಲಿಯರ್ ಆಗಿ ನಿಮ್ಗೆ ನಾನು ಮಾರ್ಕ್ ಹಾಕಿರೋದು ಕಾಣಿಸ್ತಾ ಇಲ್ಲ ಅಂತ ಅಂದ್ರೆ, ಸೊ ಬಾಯಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಸೊ ಅದನ್ನ ಫಾಲೋ ಮಾಡಿ. ಸೊ ಇಲ್ಲಿಂದ ಈ ಲೈನ್ ನ ಸೇರಿಸ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ನಾಚ್ ಹಾಕೊಳ್ಳಿ. ಇದನ್ನ ಓಪನ್ ಮಾಡಿ ಫ್ರಂಟ್ ಶೇಪ್ ನ ತೆಗೆಯೋಣ. ಸೊ ಫ್ರಂಟ್ ಶೇಪ್ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚ್ ಹಾಕೊಳ್ಳಿ. ಸೊ ಇದು ನಮ್ಮ ಸ್ಲೀವ್ ನ ಕಟಿಂಗ್. ಸೊ ಇದಕ್ಕೆ ಸ್ಲೀವ್ಗೆ ನಾನು ಪಟ್ಟಿ ಕಟ್ಕೊಳ್ತೀನಿ. ಸೊ ಅದನ್ನ ನಾನು ನಿಮ್ಗೆ ಸ್ಟಿಚಿಂಗ್ ಪಾರ್ಟ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಹಾಗೆ ಬಾಡಿ ಪಾರ್ಟ್ ನಾನು ಇನ್ನು ಬಾಡಿ ಪಾರ್ಟ್ ಏನಿದೆ ಸೊ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಫ್ರಂಟ್ ಬ್ಯಾಕ್ ಎರಡನ್ನೂ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಯಾವ ರೀತಿ ಮಾಡ್ಕೊಳ್ತೀನಿ ಸೊ ಇದು ಕಂಪ್ಲೀಟ್ ನಿಮ್ಗೆ ಸ್ಟಿಚಿಂಗ್ ಪಾರ್ಟ್ ಅಲ್ಲಿ ಸಿಕ್ಕುತ್ತೆ. ಸೊ ಇದು ನಾನು ನನ್ನ ಪ್ಯಾಂಟ್ ನ ಸ್ಟಿಚ್ ಮಾಡಿ ಮಿಕ್ಕಿರುವಂತ ಬಟ್ಟೆ. ಈ ಡ್ರೆಸ್ ಪೀಸ್ ಏನಿದೆ ಇದರಲ್ಲಿ ಪ್ಯಾಂಟ್ ಪೀಸ್ ಬಂದಿತ್ತು, ಅದನ್ನ ಸ್ಟಿಚ್ ಮಾಡಿ ಮಿಕ್ಕಿರುವಂತ ಬಟ್ಟೆ ಇದು. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾನು ಸ್ಟಿಚಿಂಗ್ ಅಲ್ಲಿ ಬಹಳಷ್ಟು ಇನ್ಫಾರ್ಮೇಶನ್ ಸಿಕ್ಕತ್ತೆ ನಿಮ್ಗೆ. ಸೊ ಸ್ಟಿಚಿಂಗ್ ಪಾರ್ಟ್ ನ ನೋಡೋದನ್ನ ಮರಿಬೇಡಿ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ, ಅರ್ಥ ಆಯ್ತು ಅನ್ಕೊಳ್ತೀನಿ. ಕುರ್ತೀಸ್ ಬಗ್ಗೆ
ಟಾಪ್ ಅಥವಾ ಕುರ್ತೀಸ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಡೀಟೇಲ್ಸ್ ಸಿಕ್ತು ನಿಮ್ಗೆ ಅನ್ಕೊಳ್ತಾ, ನೆಕ್ಸ್ಟ್ ಸ್ಟಿಚಿಂಗ್ ಪಾರ್ಟ್ ಅಲ್ಲಿ ಸಿಗ್ತೀನಿ. ಸ್ಟಿಚಿಂಗ್ ಪಾರ್ಟ್ ಅಲ್ಲಿ ಬ್ಯಾಕ್ ಕ್ಯಾನ್ವಾಸ್ ಕೂಡ ಹಾಕ್ತಾ ಇದ್ದೀನಿ, ಸೊ ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಸೊ ನೆಕ್ಸ್ಟ್ ಸ್ಟಿಚಿಂಗ್ ಪಾರ್ಟ್ ನ ಮಿಸ್ ಮಾಡ್ದಿರಾ ನೋಡಿ, ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗೋರು ಮೇ 23ನೇ ತಾರೀಕು ಲಾಸ್ಟ್ ಡೇಟ್, ಅಲ್ಲಿ ಅಷ್ಟೊತ್ತಿಗೆ ನೀವು ಜಾಯಿನ್ ಆಗ್ಬೋದು. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.